Pitch hall. Hall. Check mic testing. Hall. 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 Check. Hall. Hello. ಹಾಗೆ ಅದು ನೆಕ್ಸ್ಟ್ ನೀವು ತೆಗಿಲಿಕ್ಕೆ ಅವಶ್ಯಕ. Hall. Hall.
ಓಂಕಾರ ಸ್ವರೂಪಿಯಾದ ಪುಣ್ಯ ಭೂಮಿ, ಪಾವನ ಭೂಮಿ, ಪವಿತ್ರ ಭೂಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಬೇಡುತ್ತಾ, ಪೂಜ್ಯ ಕಾವಂದರು ಹಾಗೂ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಧರ್ಮದಾನ ಭಕ್ತಿ ಸೇವೆಯ ನಾಡಾದ ಧರ್ಮಸ್ಥಳದ ಪವಿತ್ರ ಕ್ಷೇತ್ರದಲ್ಲಿ ನಾವೆಲ್ಲರೂ ಇವತ್ತು ಭಾಗಿಯಾಗಿದ್ದೇವೆ. ಇಂತಹ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತ ಅಭಿಮಾನಿಗಳು ಕೂಡ ಸ್ವಾಗತವನ್ನು ಹೇಳುತ್ತಾ, ಇಂದು ನಾವು ಸಾಕ್ಷಿಯಾಗುತ್ತಿರುವುದು ನೂರಾರು ವರ್ಷಗಳ ಭಕ್ತಿ ಮತ್ತು ಭಾವ ತುಂಬಿರುವಂತಹ ಉತ್ಸವವೇ ಲಕ್ಷ ದೀಪೋತ್ಸವ. ಇವತ್ತು ನಾವು ಲಕ್ಷ ದೀಪೋತ್ಸವದ 3ನೇ ದಿನದ ಉತ್ಸವದಲ್ಲಿದ್ದೇವೆ. ಕಲಾವಿದರಿಗೆ ಅಥವಾ ನೃತ್ಯಪಟುಗಳಿಗೆ ಅಥವಾ ಅದೆಷ್ಟೋ ಗಾಯಕರಿಗೆ ಹೆಸರುವಾಸಿಯಾಗಿರುವಂತಹ ಈ ವೇದಿಕೆಯಲ್ಲಿ ಇವತ್ತು ಕೂಡ 5 ಕಾರ್ಯಕ್ರಮಗಳು ನಡೆಯಲಿರುವುದು ಸಂತೋಷದ ವಿಚಾರ. ಮೊದಲನೇದಾಗಿ ಈ ಸುಂದರ ವೇದಿಕೆಯಲ್ಲಿ ತನ್ನದೇ ಆದ ವಿಶಿಷ್ಟ ಕಲರಸವನ್ನು ಹೊಂದಿರುವವರು ಬೆಂಗಳೂರಿನ ನಗರದ ಪ್ರತಿಭಾವಂತ ಜನಪದ ಗಾನಶಿಲ್ಪಿಯಾದಂತಹ ನಾದ ಲಯ ಭಾವಗಳೆಲ್ಲವನ್ನ ಒಂದೇ ಗಣದಲ್ಲಿ ಹೆಣೆಯುವ ಕಲಾವಿದೆ ವಿದುಶ್ರೀ KS ನಾಗಚಂದ್ರಿಕಾ ಭಟ್. ಇವರಿಂದ ಇವತ್ತು ಅದ್ಭುತವಾದ ಜನಪದದ ಭಾವಸಂಗಮ ನಡೆಯಲಿದೆ. ಇವರ ಪರಿಚಯದ ಬಗ್ಗೆ ಹೇಳುವುದಾದರೆ, ಇವರು ಪ್ರಾರಂಭಿಸಿದ್ದು ಭರತನಾಟ್ಯ. ಹೋಗ್ತಾ ಹೋಗ್ತಾ ಸಮಯ ಕಳೆದಂತೆಯೇ ಗಮನ ಸೆಳೆತವಾಗಿದ್ದು ಸಂಗೀತದ ಕಡೆಗೆ. ನಾಗಚಂದ್ರಿಕಾ ಭಟ್ ಅವರು ಆಕಾಶವಾಣಿಯ ಎ ದರ್ಜೆ ಕೂಡ ಕಲಾವಿದೆ ಕೂಡ ಹೌದು. ಸಿನಿಮಾ ರಂಗದಲ್ಲಿ ಸತತ 20 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದವರು. ಹಾಗೆಯೇ 2007ರಲ್ಲಿ ಗೀತ ಸ್ವರ ಕೋಗಿಲೆ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ. 2004ರಲ್ಲಿ ಕೆಂಪೇಗೌಡ ಪ್ರಶಸ್ತಿ, ಹಾಗೆಯೇ ದೂರದರ್ಶನ ಚಂದನ ವಾಹಿನಿಯಲ್ಲಿ ಕೂಡ ಇವರ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ ಸರಿಸುಮಾರು 15 ದೇಶಗಳ ಜೊತೆಗೆ ಹಾಗೂ ಅಲ್ಲಿ ಪ್ರದರ್ಶನ ನೀಡಿ ಗೌರವವನ್ನು ಪಡೆದುಕೊಂಡಿದ್ದಾರೆ. ಆಸ್ಟ್ರೇಲಿಯಾ, ಕೆನಡಾ ಮುಂತಾದ ದೇಶಗಳಲ್ಲಿ ತನ್ನ ಪ್ರದರ್ಶನವನ್ನು ತೆಗೆದುಕೊಂಡಿದ್ದಾರೆ. ಇದೀಗ ವೇದಿಕೆ ನಿಮಗಾಗಿ ಹಲೋ ಚೆಕ್ ಚೆಕ್, ಹಲೋ ಚೆಕ್ ಚೆಕ್. ಅವ್ನಿಗೆ ವೀಡಿಯೋ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಫೋನ್ ಕೊಡ್ತೀನಿ, ವೀಡಿಯೋ ಮಾಡೋಕ್ಕೆ. ಎಲ್ಲರಿಗೂ ನಮಸ್ಕಾರ. ಧರ್ಮಸ್ಥಳದಂಥ ಈ ಪವಿತ್ರ ಪುಣ್ಯಭೂಮಿಯ ಮಣ್ಣಿನಲ್ಲಿ ಕಾರ್ತೀಕ ಲಕ್ಷ ದೀಪೋತ್ಸವದ ಸುಸಂದರ್ಭದಲ್ಲಿ ನಮ್ಮ ತಂಡದವರಿಗೆ ಈ ಒಂದು ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತೇವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಹಿರಿಯರಾದ ಶ್ರೀ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಕುಟುಂಬದವರಿಗೂ, ದೇವಾಲಯ ಸಮಿತಿಯವರಿಗೂ, ಈ ವಸ್ತು ಪ್ರದರ್ಶನ ಪ್ರಾಧಿಕಾರದ ಸಮಿತಿಯವರಿಗೂ, ಎಲ್ಲರಿಗೂ ಸಹ ನಮ್ಮ ಕಲಾವಿದರೆಲ್ಲರ ಪರವಾಗಿ ಮೊದಲನೇದಾಗಿ ವಂದನೆಗಳನ್ನ ತಿಳಿಸೋದಕ್ಕೆ ಬಯಸ್ತೇವೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಕೆಲವು ಭಾವ ಹಾಗೂ ಜನಪದ ಗೀತೆಗಳನ್ನ ನಾನು ಪ್ರಸ್ತುತಪಡಿಸಲಿದ್ದೇನೆ. ಮೊದಲಿಗೆ ನಮ್ಮ ನಾಡಿನಲ್ಲಿ ಆಗಿ ಹೋದಂಥ ಬಹಳ ಹಿರಿಯ ವಿದ್ವಾಂಸರಾದ, ಕವಿಗಳಾದ, ಸಾಹಿತಿಗಳಾದ ಶ್ರೀ ಬೆಟಗೇರಿ ಕೃಷ್ಣ ಶರ್ಮರ ಒಂದು ಗಜಾನನ ಸ್ತುತಿ, ಅದರೊಂದಿಗೆ ಕಾರ್ಯಕ್ರಮದ ಪ್ರಾರಂಭ. ಗಿರಿಜಾತನುಜಾ ಶ್ರೀ ಗಣರಾಜ ಧರಣಿಗಿಯೋ ನಿನ್ನಯ ತೇಜ. ಗಿರಿಜಾತನುಜಾ ಶ್ರೀ ಗಣರಾಜ ಧರಣಿಗಿಯೋ ನಿನ್ನಯ ತೇಜ. ಕರಿರುಳೊಳು ಕಾತರಿಸು
ರಾಜ ಧರಣಿಗೆಯೋ ನಿನ್ನಯ ತೇಜ. ಸತ್ಯ ಧರ್ಮಗಳ ಸಹಕಾರಿ ನೀ ಮಿಥ್ಯ ಮಾರ್ಗಿಗಳ ಕಡುವೈರಿ. ಸತ್ಯ ಧರ್ಮಗಳ ಸಹಕಾರಿ ನೀ ಮಿಥ್ಯ ಮಾರ್ಗಿಗಳ ಕಡುವೈರಿ. ಸತ್ಯಾಸತ್ಯ ವಿವೇಕದ ಗುಡಿಯನು ನೀನೆತ್ತಿ ತೋರಿಸುವೆ ಸರಿದಾರಿ. ಸತ್ಯಾಸತ್ಯ ವಿವೇಕದ ಗುಡಿಯನು ನೀನೆತ್ತಿ ತೋರಿಸುವೆ ಸರಿದಾರಿ. ನೀನೆತ್ತುವೆ ವಿಘ್ನದ ವಿಂಧ್ಯಗಿರಿ. ಗಿರಿಜಾತನುಜ ಶ್ರೀ ಗಣರಾಜ ಧರಣಿಗೆಯೋ ನಿನ್ನಯ ತೇಜ. ಗಿರಿಜಾತನುಜ ಶ್ರೀ ಗಣರಾಜ ಧರಣಿಗೆಯೋ ನಿನ್ನಯ ತೇಜ. ಮಂಗಳ ಮೂರುತಿ ಮದ ಗಜವದನ ಅಂಶವು ನಿನ್ನದು ಶುಭ ಗಣ ಸದನ. ಮಂಗಳ ಮೂರುತಿ ಮದ ಗಜವದನ ಅಂಶವು ನಿನ್ನದು ಶುಭ ಗಣ ಸದನ. ಸಂಗೀತ ಪ್ರಿಯ ಸುಜನ ಸುಖೋದಯ ಭಂಗರಹಿತ ಮಾಲಾ ಮಣಿಕಿರಣ. ಸಂಗೀತ ಪ್ರಿಯ ಸುಜನ ಸುಖೋದಯ ಭಂಗರಹಿತ ಮಾಲಾ ಮಣಿಕಿರಣ. ತರುಣ ಅರುಣ ಸಮ ಸುಂದರ ಚರಣ. ಗಿರಿಜಾತನುಜ ಶ್ರೀ ಗಣರಾಜ ಧರಣಿಗೆಯೋ ನಿನ್ನಯ ತೇಜ. ಗಿರಿಜಾತನುಜ ಶ್ರೀ ಗಣರಾಜ ಧರಣಿಗೆಯೋ ನಿನ್ನಯ ತೇಜ. ಕರೀರುಳೊಳು ಕಾತರಿಸುತ್ತಿಹುದು ಕರೀರುಳೊಳು ಕಾತರಿಸುತ್ತಿಹುದು ಈ ಧರೆಯ ಜನವೃಂದ ಸುರಭುಜ. ಗಿರಿಜಾತನುಜ ಶ್ರೀ ಗಣರಾಜ ಧರಣಿಗೆಯೋ ನಿನ್ನಯ ತೇಜ. ಗಿರಿಜಾತನುಜ ಶ್ರೀ ಗಣರಾಜ ಧರಣಿಗೆಯೋ ನಿನ್ನಯ ತೇಜ. ಗಿರಿಜಾತನುಜ ಶ್ರೀ ಗಣರಾಜ ಧರಣಿಗೆಯೋ ನಿನ್ನಯ ತೇಜ. ಮುಂದೆ ರಾಷ್ಟ್ರಕವಿ ಕುವೆಂಪು ಅವರ ಒಂದು ರಚನೆ. ಡಿ ಸಂಗೀತ ಹಾಗೂ ಗಾಯನ ದಿವಂಗತ ಶ್ರೀ ಮೈಸೂರು ಆನಂದ್ ಸ್ವಾಮಿ ಅವರದು.
ಧನ್ಯವಾದಗಳು. ಶಿವನು ಭಿಕ್ಷಕ್ಕೆ ಬಂದ. ನಿಮ್ಮ ಉಪಯೋಗ ಆಯ್ತು. ಮುಂದೆ ಶಿವನನ್ನು ಕುರಿತಾದ ಅತ್ಯಂತ ಒಂದು ಜನಪ್ರಿಯ ಜನಪದ ಗೀತೆ. ಮಧ್ಯಮ ಆಯ್ತು. ಶಿವನು 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 ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಇವನಂತ ಚಲ್ವರಿಲ್ಲ ನೋಡು ಬಾರೆ. ಒಂದೇ ಕೈಲಾಸನ ಕಪೋಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾಸನ ಕಪೋಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಇವನಂತ ಚಲ್ವರಿಲ್ಲ ನೋಡು ಬಾರೆ. ಮೈಯೆಲ್ಲ ಹಾವಿನ ಮತ್ತ ಕಾಣೆ, ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಮತ್ತ ಕಾಣೆ, ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ವಯ್ಯಾರ ಮೂರು ಲೋಕ ಕರ್ತ ಕಾಣೆ, ಪಕ್ಕ ಥಯ್ಯ ಥಯ್ಯಾನೊಂದರ್ಥ ಕಾಣೆ. ವಯ್ಯಾರ ಮೂರು ಲೋಕ ಕರ್ತ ಕಾಣೆ, ಪಕ್ಕ ಥಯ್ಯ ಥಯ್ಯಾನೊಂದರ್ಥ ಕಾಣೆ. ಶಿವನು 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 ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಇವನಂತ ಚಲ್ವರಿಲ್ಲ ನೋಡು ಬಾರೆ.
ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುವಾರೆ 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 ಇವನಂತ ಚೆಲ್ವರಿಲ್ಲ ನೋಡುವಾರೆ ಇವನಂತ ಚೆಲ್ವರಿಲ್ಲ ನೋಡುವಾರೆ. ಮದುವೆ ಮರೆತಿರೋದಿಲ್ಲ ಶ್ರೀ ಸೀನ್ ದಾವಣಗೆರೆ ಶಿಶುನಾಳ ಶರೀಫರ ಮತ್ತೊಂದು ರಚನೆಯನ್ನು ಹಾಡ್ತಾ ಇದ್ದೇನೆ ಈಗ. ಸಂಗೀತ ಹಾಗೂ ಗಾಯನ ದಿವಂಗತ ಶ್ರೀ ಸಿ ಅಶ್ವಥ್ ಅವರದು.
ಅಡಿಗಡಿಗೆ ಶಿವನಾಮವ ಸ್ಮರಿಸೋ ಅಡಿಗಡಿಗೆ ಶಿವನಾಮವ ಸ್ಮರಿಸೋ ಅಡಿಗಡಿಗೆ ಶಿವನಾಮವ ಸ್ಮರಿಸೋ ದೃಢ ಭಕ್ತಿಯ ನಿಲ್ಲಿಸೋ ದೃಢ ಭಕ್ತಿಯ ನಿಲ್ಲಿಸೋ ದೃಢ ಭಕ್ತಿಯ ನಿಲ್ಲಿಸೋ ಶಿಶುನಾಳಧೀಶ ಶ್ರೀ ಬಸವೇಶ ಆ, ಆ, ಶಿಶುನಾಳಧೀಶ ಶ್ರೀ ಬಸವೇಶ 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 ಶಿಶುನಾಳಧೀಶ ಶ್ರೀ ಬಸವೇಶನ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಮರುಳೇ ಮರೆತಿರಬೇಡ ಮರುಳೇ ಮರೆತಿರಬೇಡ ಗುರುವಿನ ಮಾಡೋ ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ ಮರುಳೇ ಮರೆತಿರಬೇಡ ಗುರುವಿನ ಮಾಡೋ ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರ ರಚನೆ.
ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೀಳು ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೀಳು ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ ನೀ ಸಿಗದೆ ಉರಿ ಉರಿ ಕಳೆದೆ
ಶಿಶ್ನಾಳ ಶರೀಫರು ನಮ್ಮ ಒಂದು ನಾಡಿನಲ್ಲಿ ಆಗಿ ಹೋದಂಥ ಬಹಳ ದೊಡ್ಡ ಸಂತ, ದಾರ್ಶನಿಕ, ಅನುಭಾವಿ ಕವಿ ಅಂತ ಹೇಳಬಹುದು. ಅವರ ಅನೇಕ ಪದ್ಯಗಳಲ್ಲಿ ನಮ್ಮ ಬದುಕಿಗೆ ಬೇಕಾದಂಥ ಹಲವು ವಿಷಯಗಳನ್ನ ರೂಪಕಗಳಲ್ಲಿ ನಮಗೆ ಅಡಗಿಸಿಕೊಟ್ಟಿದ್ದಾರೆ. ಅಂಥ ಒಂದು ಪ್ರಖ್ಯಾತ ಶಿಶ್ನಾಳ ಶರೀಫರ ಪದ್ಯ ಏನು ಕೊಡವ ಈಗ ನಿಮ್ಮ ಮುಂದೆ. ಸಂಗೀತ ಸಂಯೋಜನೆ ಶ್ರೀ ಕೆ ಯುವರಾಜ್. ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ದಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದ. ದಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದ. ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಆರು ಮಂದಿ ಅಕ್ಕ ತಂಗಿರು ಮೀರಿ ಮಿಂಚಿದ ಕೊಡ, ಆರು ಮಂದಿ ಅಕ್ಕ ತಂಗಿರು ಮೀರಿ ಮಿಂಚಿದ
ನಾಲ್ಕು ಚಪ್ಪಾಳೆ ಕೇಳಿಸ್ತು. ಧನ್ಯವಾದಗಳು. ಗೊತ್ತು ನನಗೆ ಇಲ್ಲಿ ನೀವು ಬಹಳ ಚೆನ್ನಾಗಿ ಕೇಳ್ತೀರಿ, ಸಾಹಿತ್ಯ ಪ್ರಿಯರು, ಸಂಗೀತ ಪ್ರಿಯರು ಎಲ್ಲರೂ ಇದ್ದೀರಿ. ಒಂದು 4 ಚಪ್ಪಾಳೆ ಹೆಚ್ಚು ಬಂದರೆ ನಮಗೆ ಇನ್ನೊಂದಷ್ಟು ಸ್ಫೂರ್ತಿ ಸಿಗ್ತದೆ ಹಾಡಲಿಕ್ಕೆ ಅಂತ ಹೇಳೋಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಮುಂದೆ ಮತ್ತೊಂದು ಜನಪದ ಗೀತೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ಮೈಸೂರು ಭಾಗದಲ್ಲಿ ಬಹಳ ಪ್ರಖ್ಯಾತವಾಗಿರುವಂತಹ ಮಹದೇಶ್ವರನ ಕುರಿತಾದ ಒಂದು ಗೀತೆ. ನೀವೆಲ್ಲರೂ ಬಹುಶಃ ಕೇಳಿರ್ತೀರಿ. ಆ ಒಂದು ಗೀತೆಯನ್ನು ಈಗ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ. ಒಂದು ಸಣ್ಣ ಬದಲಾವಣೆ, ಒಂದು ಭಾವಗೀತೆಯ ತರುವಾಯ ನಮ್ಮ DVG ಅವ್ರನ್ನ ಮರೆಯಲಿಕ್ಕಾಗುತ್ತಾ? ಹಾಗೆ ಭಾವಗೀತೆ ಅಂದ ಕೂಡಲೇ ಅವರ ನೆನಪಾಗೇ ಆಗುತ್ತೆ. DVG ಅವರ ನಾನೇ ಹಾಡಿರುವ ಒಂದು ಗೀತೆಯನ್ನು ನಾನು ಈಗ ಪ್ರಸ್ತುತಪಡಿಸ್ತೇನೆ. ಅಂತಃಪುರ ಗೀತೆಗಳಿಂದ ಆದ ಒಂದು ಗೀತೆ ಅದು. ಅತಿಮರ್ತ್ಯವಾಣಿ ಗತಿ ಚಿತ್ರಯಾನಿ, ಅತಿಮರ್ತ್ಯವಾಣಿ ಗತಿ ಚಿತ್ರಯಾನಿ, ನಟರಸಿಕಾಹ್ಲಾದಿನಿ ಧೃತನಾಗವೀಣೆ ಶ್ರುತಿರಮ್ಯಗಾನೆ ಸ್ಮಿತವಿದ್ಯುದುನ್ವೇಷಣೆ. झंझणु झणिते मंजुल हसित शिंजित पदाचरिते, किंकिणी राणिते शृंगार भणिते, किंकिणी राणिते शृंगार भणिते, भंग तरंग गते धृतनागवीणे श्रुतिरम्य गाने स्मितविद्युदुन्वेषणे. ನೃತ್ಯಧೂಳಿಗವೇ ತೃಪ್ತಿಯ ನಿನಗೆ ಮತ್ತೆ ನಾ ಬೇಡುವೆ, ನೃತ್ಯಧೂಳಿಗವೇ ತೃಪ್ತಿಯ ನಿನಗೆ ಮತ್ತೆ ನಾ ಬೇಡುವೆ. ಪೃಥ್ವಿ ಮನ್ಮಥಿನಿ ನಿತ್ಯ ಸಂಸ್ಕರಿಣಿ, ಪೃಥ್ವಿ ಮನ್ಮಥಿನಿ ನಿತ್ಯ ಸಂಸ್ಕರಿಣಿ, ಧೂರ್ತ ಕೇಶವ ಕಾಮಿನಿ ಧೃತನಾಗವೀಣೆ ಶ್ರುತಿರಮ್ಯ ಗಾನೆ ಸ್ಮಿತವಿದ್ಯುದುನ್ವೇಷಣೆ. ಅತಿಮರ್ತ್ಯವಾಣಿ ಗತಿ ಚಿತ್ರಯಾನಿ, ಅತಿಮರ್ತ್ಯವಾಣಿ ಗತಿ ಚಿತ್ರಯಾನಿ, ನಟರಸಿಕಾಹ್ಲಾದಿನಿ ಧೃತನಾಗವೀಣೆ ಶ್ರುತಿರಮ್ಯ ಗಾನೆ ಸ್ಮಿತವಿದ್ಯುದುನ್ವೇಷಣೆ.
ಪ್ರಾಣನೇ ಮೃತನಾಗವೀಣೆ ಶ್ರುತಿರಮ್ಯ ಗಾನೆ ಕಮ್ಮಿ ಗುಲಗಂಜಿ ಮಲೆ 77 ಮಲೆಯೊಳಗೆ ತಪ್ಪದೆ ನಲಿದು ನಾಟ್ಯವಾಡುವಂಥ ನಮ್ಮ ಮುದ್ದು ಮಲೆಯ ಮಾದೇಶ್ವರನ್ ಪಾದಕ್ಕೊಂದ್ಸರಿ ಉಘೇ ಎನ್ರಪ್ಪ ಉಘೇ 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 ಮುಂಗೊಂಡಾದ ಮಾದೇವನವರು ಮುಂದಾಲು ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯು ಗಮಲು ಮಂಜುಗವದಾವೆ ಬೆಟ್ಟದ ಮಾದೇವ ಬರುವಾಗ ಗುಡ್ಡಗಲ್ಲು ಗುರು ಹುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ ಕಾಣಿಕೆ ತಂದೀವಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ ಗಂಡುಲಿ ಮ್ಯಾಲಿಂದ ಗದ್ದುಗೆಯೋ ಸ್ವಾಮಿ ಹಿಂಡುಲಿ ಮ್ಯಾಲಿಂದ ಗುರುದಾರಿಯೋ ಗಂಡುಲಿ ಮ್ಯಾಲಿಂದ ಗದ್ದುಗೆಯ ಸ್ವಾಮಿ ಹಿಂಡುಲಿ ಮ್ಯಾಲಿಂದ ನಿರ್ಧಾರಿಯೋ ಎತ್ತಿದರೋ ದುಂಡು ಮಾದೇವನ ಹುಂಡಿ ಹುಲಿಯ ಮ್ಯಾಲೆ ಓ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ ಓ
ಇದು ನಾಟ್ಯವಾಡುವಂಥ ನಮ್ಮ ಮುತ್ತುಮಲೆಯ ಮಾದೇಶ್ವರನ್ ಪಾದಕ್ಕೊಂದ್ಸರಿ ಉಘೇ ಅಂದ್ರಪ್ಪ. ಧನ್ಯವಾದಗಳು. ನಾಲ್ಕು ತಂತಿ ದೀಪವು ನಿನ್ನದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಗೀತೆಯನ್ನು ಹಾಡದೇ ಇದ್ರೆ ಆಗತ್ತೆ. ಭಾವಗೀತೆ ಅಂದ ಕೂಡಲೇ ನಮಗೆ ನೆನಪಾಗುವ ಅನೇಕ ಕವಿಗಳ ಸಾಲಿನಲ್ಲಿ ಕೆಲವು ಜನ ಅಂತ ನಾ ಹೇಳಲಾರೆ, ತುಂಬ ಜನ ಬರ್ತಾರೆ. ಮೊದಲಿಗೆ ಬೇಂದ್ರೆಯವರು ಇರ್ಬೋದು, ಕುವೆಂಪು, NSL, HSV. ಇದು ಬಹುಶಃ ನಾನು ಜನಪದ ಹಾಗೂ ಭಾವಗೀತೆಗಳನ್ನ ಸೇರಿಸಿ ಹಾಡಿದ್ರಿಂದ ಅನೇಕ ಕವಿಗಳನ್ನ ಬಿಟ್ಟಿದ್ದೇನೆ. ಸಾಧ್ಯವಾದಷ್ಟು ಕವಿಗಳನ್ನ ನಾನು ಹಾಡ್ತಾ ಬಂದಿದ್ದೇನೆ. ಕಡೆಯ 2 ಗೀತೆಗಳು ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಬೇಂದ್ರೆ ಅವರು ಕಡೆಯಲ್ಲಿ KS ನರಸಿಂಹಸ್ವಾಮಿ ಅವರ ಕವನದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಾವು ನೀವಿಗೆ ಆಡುತ್ತಾನಾದ ತನನನ ನಾವು ನೀವಿಗೆ ಆನುತ್ತಾನಾದ ತನನನ ನಾನು ನೀನಿ ನಾಯಿ ನೀ ನಾನಿಗೆ ಬೆನೆ ಏನು ಜಾಣಿನ ನಾವು ನೀವಿಗೆ ಆನುತ್ತಾನಾದ ತನನನ ನಾನು ನೀನಿ ನಾಯಿ ನೀ ನಾನಿಗೆ ಬೆನೆ ಏನು ಜಾಣೆನ ಚಾರು ತಂತ್ರಿಯ ಚರಣ ಚರಣದ ಘನಘನಿತ ಚತುರಸ್ವನ ಚಾರು ತಂತ್ರಿಯ ಚರಣ ಚರಣದ ಘನಘನಿತ ಚತುರಸ್ವನ ಹತವೋ ಹಿತವೋ ಆ ಅನಾಹತ ಮಿತಿಗೆ ಮಿತಿ ಇತಿ ನನನನ ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ಸಹಿತ ಸ್ತನ ನಾವು ನೀವಿಗೆ ಆನುತಾನಾದ ತನನನ ನಾನು ನೀನಿ ನಾಯಿ ನೀ ನಾನಿಗೆ ಬೆನೆ ಏನೋ ಜಾಣೆನ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಸತ್ಯೋ ಮಗನ ಅಂತ ಕೂಗಿದರು ಕಾವಿ ಮಗಳು ಭಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ನೊಗನ ಅವರ ಕಂದ ಶ್ರೀ ಗುರುದತ್ತ ಅಂದ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ನೊಗನ ಅವರ ಕಂದ ಶ್ರೀ ಗುರುದತ್ತ ಅಂದ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾಕು ನಾಕೆ ತಂತಿ ನಾನು ನೀನು ಆನು
ನಾಕೆ ನಾನು ನೀನು ಆನು ತಾನು 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 ನಾಕು ನಾಕೆ ನಾಕು ನಾಕೆ ತಂತೆ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು. ಮತ್ತೊಮ್ಮೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೂ ಅದರಲ್ಲೂ ನಮ್ಮ ಹೆಗ್ಡೆ ಕುಟುಂಬದವರಿಗೂ ನಾನು ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಹಾಡ್ತಾ ಇದ್ದೇನೆ. ಕವಿ ಕೆ.ಎಸ್. ನರಸಿಂಹಸ್ವಾಮಿ ಅವರ ಗೀತೆ, ಸಂಗೀತ ಶ್ರೀ ಸಿ. ಅಶ್ವಥ್.
ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಅಲ್ಲಿ ರಣದೊಂದು ಎಲ್ಲೊಂದು ವೀಣೆ ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಆರದಿರಲಿ. ಹೌದು. ಧನ್ಯವಾದಗಳು. ಸತತ 1 ಗಂಟೆಗಳ ಕಾಲ ಸಂಗೀತ ಲೋಕಕ್ಕೆ ಕರೆದೊಯ್ದಂತಹ ವಿದುಶ್ರೀ KS ನಾಗಚಂದ್ರಿಕ ಭಟ್ ಅವರಿಗೆ ಹಾಗೂ ತಬಲದಲ್ಲಿ ಲೋಕೇಶ್ ಅವರಿಗೆ, ಕೀಬೋರ್ಡ್ನಲ್ಲಿ ಶ್ರೀನಿವಾಸ್ ಅವರಿಗೆ ಹಾಗೂ ಕೊಳಲಿನಲ್ಲಿ ಶಿವಲಿಂಗ ರಾಜಪುರ್ ಅವರಿಗೆ ಹಾಗೂ ರಿದಮ್ ಪ್ಯಾಡ್ನಲ್ಲಿ ಯಶೋಧರವಾದಿ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ಲಕ್ಷ ದೀಪೋತ್ಸವ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಇವರಿಗೆ ಶ್ರೀ ಭುಜಬಲಿ ಸರ್ ಹಾಗೂ ರೆಸಿಡೆನ್ಸಿಯಲ್ PU ಕಾಲೇಜಿನ ಪ್ರಾಂಶುಪಾಲರಾದಂತಹ ಸುನಿಲ್ ಪಂಡಿತ್ ಸರ್ ಅವರು ಶಾಲು ಹಾಕಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸುಂದರವಾದ ವೇದಿಕೆಯ ಜೊತೆಗೆ ನೃತ್ಯ ಸಿಂಚನ ಎಂಬ ಅದ್ಭುತವಾದ ನೃತ್ಯ ಲೋಕಕ್ಕೆ ವಾಪಸ್ ಕರೆದೊಯ್ಯಲಿದ್ದಾರೆ. ಶ್ರೀ KS ನಾಗಚಂದ್ರಿಕ ಭಟ್ ಇವರು ಸರಿಸುಮಾರು 15 ದೇಶಗಳ ಜೊತೆಗೆ ಇವರ ಸಂಗೀತ ಲೋಕವನ್ನು ಪರಿಚಯಿಸಿದ್ದಾರೆ. ಜೊತೆಗೆ ಸಾಧಾರಣ 30 ಸಿನಿಮಾಗಳಿಗೆ ಹಿನ್ನೆಲೆ ಗಾಯಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ನೃತ್ಯ ಸಿಂಚನ ಎಂಬ ಅದ್ಭುತವಾದ ನೃತ್ಯ ನಿಮ್ಮ ಜೊತೆ ಬರಲಿದೆ. ಸಿಂಚನ ಅಂದರೆ ಜಲದ ಹನಿಗಳಂತೆ ಒಂದು ನೃತ್ಯ ಮುದ್ರೆ ನಮ್ಮ ಮೇಲೆ ಭಾವನೆಗಳ ಹನಿ ಹನಿಯಾಗಿ ಚೆಲ್ಲುತ್ತಾ ಮನಸ್ಸನ್ನು ಸೆಳೆತ ಮಾಡುವ ಸಂಭ್ರಮ. ಶಿಸ್ತಿನ ಮತ್ತು ಕಲೆಯ ಹೆಸರಾಗಿರುವ ವಿದುಶ್ರೀ ಕವಿತಾ ಉಮೇಶ್ ಅವರ ನಿರ್ದೇಶನದಲ್ಲಿ ಈಗ ಈ ಸುಂದರ ವೇದಿಕೆಯಲ್ಲಿ ನೃತ್ಯ ಸಿಂಚನ ಎಂಬ ಅದ್ಭುತವಾದ ನೃತ್ಯ ಬರಲಿದೆ. ಜೋರಾದ ಚಪ್ಪಳೆಯ ಮೂಲಕ ಸ್ವಾಗತಿಸಿ. ಇದು ಇತಿಹಾಸ ಹಾಗೂ ಭಕ್ತಿಯ ಭಾವ ತುಂಬಿರುವಂತಹ ಉತ್ಸವ, ಅದುವೇ ಧರ್ಮಸ್ಥಳದ ಲಕ್ಷದೀಪೋತ್ಸವ. ನೃತ್ಯ ಸಿಂಚನ ಎಂಬ ನೃತ್ಯದ ನಿರ್ದೇಶನರಾಗಿರುವಂತಹ ವಿದುಶ್ರೀ ಕವಿತಾ ಉಮೇಶ್ ಬೆಳಾಲು ಇವರ ಪರಿಚಯ
MA ಮತ್ತು MD ಪದವೀಧರರು, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕ ವಿಜೇತೆ, ಹಲವಾರು ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜಿನ ಹಾಗೂ ಪದವಿ ಕಾಲೇಜಿನ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸರಿಸುಮಾರು 18 ವರ್ಷಗಳ ಸೇವೆ ಅನುಭವ ಇರುವವರು SDM ಪದವಿ ಕಾಲೇಜ್ ಉಜಿರೆಯ ಕನ್ನಡ ಸಹಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನೃತ್ಯ ವಿದೂಷಿ, ನೃತ್ಯ ಶಾರದ ಪದವಿ, ಹಾಗೆಯೇ ಕೋಲಾರ, ಬಾಗಲಕೋಟೆ, ಧಾರವಾಡ, ಚಿಕ್ಕಮಗಳೂರು ಮುಂತಾದೆಡೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಉಪನ್ಯಾಸ ಮತ್ತು ತೀರ್ಪುಗಾರರಾಗಿ, ಭಾಷಣಗಾರರಾಗಿ ಅಥವಾ ಅತಿಥಿಯಾಗಿ ಕೂಡ ಭಾಗವಹಿಸಿರುತ್ತಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರಾಗಿ ಸಮಿತಿಯ ಸದಸ್ಯೆ ಹಾಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉಜಿರೆ ಹಾಗೂ ಮಹಿಳಾ ಘಟಕ ಮುಖ್ಯ ಸಂಸ್ಥೆಯ ಬೆಳಾಲು ಮಾಯ ಮಹಾದೇವ ದೇವಸ್ಥಾನದ ವ್ಯವಸ್ಥಿತ ಸಮಿತಿ ಸದಸ್ಯೆ, ಧಾರವಾಡ SDM ಸಂಸ್ಥೆಯ ಅಭಿಯಂತರ ವಿದ್ಯಾರ್ಥಿಗಳಿಗೆ ಮಾಹಿತಿ ಕಾರ್ಯಕ್ರಮದಲ್ಲಿ ಇವರ ಶಿಷ್ಯರೊಂದಿಗೆ ನೃತ್ಯ ಪ್ರದರ್ಶನ ನೀಡಿದ್ದಾರೆ. ಜೊತೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರಿಂದ ಸ್ಥಳದಲ್ಲಿ 25,000 ನಗದು ಕೂಡ ಇವರ ಹೆಗ್ಗಳಿಕೆ ಕೂಡ ಇದೆ. ಲಾಕ್ಡೌನ್ ಸಮಯದಲ್ಲಿ ಸದುಪಯೋಗ ಮಾಡಿಸಿಕೊಂಡ ಇವರು ಸರಿಸುಮಾರು 350 ಮಕ್ಕಳಿಗೆ ತಮ್ಮದೇ ಕ್ರಿಯಾತ್ಮಕ ಕಲಿಕೆಯ ಪರಿಕಲ್ಪನೆ ಮೂಲಕ ಮಾರ್ಗದರ್ಶನ ನೀಡಿ ಊರಿನ ಜನರಿಂದ ಕಲಿಕೆಯ ಬೆಳಕು ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. 75ನೇ ಸ್ವಾತಂತ್ರ್ಯಕ್ಕೆ ಸ್ಮೃತಿ ಸಾಧನ ಸಂಸ್ಥೆ ಬೆಂಗಳೂರು ಇವರಿಂದ ಹೆಮ್ಮೆಯ ಭಾರತೀಯ ಅವಾರ್ಡ್ ಕೂಡ ಸಿಕ್ಕಿರುತ್ತದೆ. ದಸ್ಕತ್ ಸಿನಿಮಾದಲ್ಲಿ ನಟಿಸಿದ್ದು ಮಂದಾರ ಕಲಾ ತಂಡದ ನಾಟಕ ಕಲಾವಿದೆ ಕೂಡ ಹೌದು. ಹಲವಾರು ಪ್ರದರ್ಶನ ಕಂಡ ಮಾಯದ ನಾಟಕದಲ್ಲಿ ಕೂಡ ಇವರ ಪಾತ್ರ ವಹಿಸಿದ್ದಾರೆ. ಇದೀಗ ಪ್ರೇಕ್ಷಕರ ಮುಂದೆ ಸುಂದರವಾದ ವೇದಿಕೆಯಲ್ಲಿ ನೃತ್ಯ ಸಿಂಚನ ಎಂಬ ಅದ್ಭುತವಾದ ನೃತ್ಯ ನಿಮ್ಮ ಮುಂದೆ ಬರಲಿದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಮಂಜುನಾಥನ ಅಡಿದಾವರಿಗಳಿಗೆ ವಂದಿಸುತ್ತಾ, ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರಿಗೆ ನಮಿಸುತ್ತಾ, ಬೆಳಾಲು ಎನ್ನುವ ಪುಟ್ಟ ಹಳ್ಳಿಯ ಗ್ರಾಮೀಣ ಪ್ರತಿಭೆಗಳು ಸುಮಾರು 4 ವರ್ಷದಿಂದ ಭರತನಾಟ್ಯ ಅಭ್ಯಾಸಗೈಯುತ್ತಿದ್ದು, ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯ ಹಾಗೂ ಗಂಧರ್ವ ಮಹಾವಿದ್ಯಾಲಯ ನಡೆಸುವ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ವಿವಿಧ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡುತ್ತಾ ಸಾಗುತ್ತಿದ್ದಾರೆ. ನಿಮ್ಮೆಲ್ಲರ ಕರತಾಡನದ ಆಶೀರ್ವಾದದೊಂದಿಗೆ ಮಕ್ಕಳ ಪ್ರದರ್ಶನಕ್ಕೆ ಅನುವು ಕೇಳುತ್ತಿದ್ದೇನೆ. ನಮ್ಮ ತಂಡದಲ್ಲಿ ವಿದ್ಯಾರ್ಥಿಗಳು ಶ್ರೀಪ್ರಜ್ಞ ಕೆದಿಲಾಯ, ಐಶ್ವರ್ಯ, ಋತುಪರ್ಣ, ಅಭಿಜ್ಞ, ವಂಶ್ರೀ, ತ್ರಿಷಾ, ಪ್ರಾರ್ಥನಾ, ಸಾನ್ವಿ, ವಿದಿಶಾ, ರಿದ್ದಿ, ಆರ್ವಿ, ತಶ್ವಿ, ಸದ್ವಿ, ದಿಶಾ, ಕನ್ವಿ, ಇಂಚುರ, ಮೋಕ್ಷ, ಆರಾಧ್ಯ, ತ್ರಿಷಾ, ಗಾನವಿ, ಶ್ರೀದೇವಿ, ದಕ್ಷ, ದಯಾಕರ್, ಲವಿಶ, ನಿಯತಿ, ಅದ್ವಿತಾ, ಅಖಿಲ, ಐಶಿ, ಕೃಪಾ, ಪ್ರೀತಿಕ್ಷಾ ಮತ್ತು ಶ್ರೇಷ್ಠ ಉಮೇಶ್. ಬೆಳಾಲು ಮತ್ತು ಉಜಿರೆಯ ಈ ಪುಟ್ಟ ವಿದ್ಯಾರ್ಥಿಗಳು ಈಶುಕಲಾ ಪ್ರತಿಷ್ಠಾನ ಬೆಳಾಲು ಇಲ್ಲಿ ವಿದ್ಯಾರ್ಜನೆಯನ್ನ, ನೃತ್ಯ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇದೀಗ ಈ ಪುಟ್ಟ ವಿದ್ಯಾರ್ಥಿಗಳ ಸಮೂಹದೊಂದಿಗೆ ಈಶುಕಲಾ ಪ್ರತಿಷ್ಠಾನ ಬೆಳಾಲು ಇಲ್ಲಿಯ ಮಕ್ಕಳಿಂದ ನೃತ್ಯ ಸಿಂಚನ. ಮೊದಲಿಗೆ ಶ್ಲೋಕ. सर्वमानयम्
ಇದೀಗ ನೃತ್ಯದ ಅಧಿದೇವತೆಯಾದ ನಟರಾಜನ ನೃತ್ಯ ತಾಂಡವ, ಆನಂದ ತಾಂಡವ ಅನ್ನುವ ನೃತ್ಯ. ஆடாத மனமெல்லாம் மாறுவே ஆனந்த நடராசன் தாண்டவம் கண்டு ஆடாத மனமெல்லாம் ஆடுவே 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 ஆனந்த நடராசன் தாண்டவம் கூடாத கூட்டமெல்லாம் கூடுவே கூத்தாடும் அழகினை கண்டு கழிக்க 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 ஆடாத மனமெல்லாம் ஆடுவே ஆனந்த நடராசன் தாண்டவம் கண்டு ஆடாத மனமெல்லாம் ஆடுவே கரமதில் டமருகம் டம டம டமவென காலினில் சீலம்பும் கல கல கலவென சிரமதில் கங்கையும் சல சல சலவென ஜடை மூடி மதியும் பள பள பளவென கரமதில் அமருகம் டம டம டமவென காலினில் சிலம்பும் கல கல கலவென சிரமதில் கங்கையும் சல சல சலவென ஜடை மூடி மதியும் பள பள பளவென கரமதில் அமருகம் டம டம டமவென காலினில் சிலம்பும் கல கல கலவென சிரமதில் கங்கையும் சல சல சலவென ஜடை மூடி மதியும் பள பள பளவென ஆடாத மனமெல்லாம் ஆடுவே ஆனந்த நடராசன் தாண்டவம் கண்டு ஆடாத மனமெல்லாம்
ಇದೀಗ ಗಣೇಶನ ಸ್ತುತಿಸುವ ಗಣೇಶ ಕೌತುಂ ಅನ್ನುವ ನೃತ್ಯ ನಮ್ಮ ತಂಡದ ಪುಟಾಣಿಗಳಿಂದ ನಿಮ್ಮ ಮುಂದೆ. ನಿಮ್ಮ ಕರತಾಡಂದ ಮೂಲಕ ಪುಟಾಣಿ ವಿದ್ಯಾರ್ಥಿಗಳನ್ನು ಆಶೀರ್ವಾದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಲಘು ಶಾಸ್ತ್ರೀಯ ನೃತ್ಯ, ದೇವಿಯ ಮಹಿಮೆಗಳನ್ನ ಸಾರುವಂತಹ ಒಂದು ಪುಟ್ಟ ನೃತ್ಯ. ನಾನೇ ಸರಸ್ವತಿ ನಮ್ಮ ಈಶಕಲಾ ನೃತ್ಯ ತಂಡದ ವಿದ್ಯಾರ್ಥಿನಿಯರಿಂದ
ನಾನೇ ಸರಸ್ವತಿ ಎನ್ನುವ ಪರಿಕಲ್ಪನೆಯ ಮೂಲಕ ದೇವಿ ನೃತ್ಯವನ್ನು ಪ್ರಸ್ತುತಪಡಿಸಿದ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಇದೀಗ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿರುವ ಕುಮಾರಿ ಶ್ರೀಪ್ರಜ್ಞಾ ಕೆದಿಲಾಯ ಇವರಿಂದ ಶ್ರೀ ದೇವಿ ಸ್ತುತಿ ನಿಮ್ಮ ಮುಂದೆ.
शुभकरी साम्राज्य लक्ष्मी प्रदा चित्रूपी परदेवता भगवती श्री राजराजेश्वरी शिवारूढ़ा महावीरा घोरदंशा सन्मुखे चतुर्भुजा गङ्गमण्डलवरा भयकरा शिवा कुण्डमालाधरा देवीं जलचिन्मादिगम्बरा देवं सञ्चिन्तय चारि स्वकारा देवासिनी स्वकारा देवासिनी ಇದೀಗ ಇನ್ನೊಂದು ಲಘು ಶಾಸ್ತ್ರೀಯ ನೃತ್ಯ ಶಿವ ಶಿವ ಶಂಕರ. ಈಗ ನೃತ್ಯ ಮಾಡಿದ ಶ್ರೀಪ್ರಜ್ಞಾ ಕೆದಿಲಾಯ ನಮ್ಮ ತಂಡದ ಹೆಮ್ಮೆಯ ವಿದ್ಯಾರ್ಥಿನಿ. ಇತ್ತೀಚೆಗೆ ನಡೆದಂತಹ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ನಡೆಸಿದ ಪರೀಕ್ಷೆಯಲ್ಲಿ ಶಾಸ್ತ್ರೀಯ ವಿಭಾಗದಲ್ಲಿ 100ಕ್ಕೆ 100 ಅಂಕವನ್ನು ಪಡೆದಂಥವಳು ಹಾಗೂ ರ್ಯಾಂಕಿಗೆ ಕೇವಲ 4 ಅಂಕದಲ್ಲಿ ತಪ್ಪಿಸಿಕೊಂಡಂತಹ ವಿದ್ಯಾರ್ಥಿನಿ. ಹಾಗಾಗಿ ನೃತ್ಯದಲ್ಲಿ ಅದ್ಭುತ ಪ್ರತಿಭೆ ಅಂತ ಹೇಳ್ಬೋದು ಅವಳನ್ನು. ಇದೀಗ ನಮ್ಮ ತಂಡದ ವಿದ್ಯಾರ್ಥಿಗಳಿಂದ ಶಿವ ಶಿವ ಶಂಕರ ಅನ್ನುವ ನೃತ್ಯ ನಿಮ್ಮ ಮುಂದೆ. Oh
లింగమై ఆవహించరా ఢమఢమఢమని డమరుక ధ్వని సలిపి క్షణతని వదిలించరా శ్రీవాయులింగమై సంచరించరా అడుగున తన తనువున నిలిచి చలనమై కలిగించరా భస్మం చేసే అసురునే అగ్నిలింగమై ప్రవికారా వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా విశ్వేశలింగమై కనికరించరా విధి లిఖితమునిక పరపరమర చరితి అమృతమి కురిపించరా రామేశలింగమై మహిమ చూపరా పలు శుభములగని అభయముని నిహితము సతతము అందించరా గ్రహణం నిధనం పాపర కాళహస్తి లింగేశ్వర ప్రాణం నీవై ఆలింగనం మీరా జలలో కొలువై లింగమై నిలబడరా శివై గతిమై సర్వజీవలోకేశ్వర రక్షించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రణయ భయంకర దిగిరారా శివ శివ హర హర జయ జయ దిగిరారా ప్రియ తాండవ శంకర ప్రకట శుభంకర ప్రణయ భయంకర దిగిరారా శివ శివ శంకర హర హర శంకర జయ జయ శంకర దిగిరా ಇದೀಗ ನಮ್ಮ ತಂಡದ ಪುಟಾಣಿಗಳಿಂದ ಕೃಷ್ಣನ ನೃತ್ಯ ರಾರವೇಣು ಗೋಪಬಾಲ ನಿಮ್ಮ ಮುಂದೆ. ರಾರವೇಣು ಗೋಪಾಲ ರಾಜಿತ ಸಗುಣ ಜಯಶೀಲ ರಾರವೇಣು ಗೋಪಾಲ ರಾಜಿತ ಸದ್ಗುಣ ಜಯಶೀಲ ಸಾರ ಸಾಕ್ಷ ನೇರ ಮಿಮಿ ಮಾರುವರ ಕೋರ್ವನೆಲ್ಲ ಸಾರ ಸಾಕ್ಷ ನೇರಮೇಮಿ ಮಾರುಬಾರ ಕೋನಲೇರ ರಾರವೇಣು ಗೋಪಾಲ ರಾಜಿತ ಸದ್ಗುಣ ಜಯಶೀಲ ರಾರವೇಣು ಗೋಪಾಲ ರಾಜಿತ ಸದ್ಗುಣ ಜಯಶೀಲ ಗೋಪಾಲ ನೀನೆಂದು ಪೋಜಲ ನೀವೆಂದು ರಾರ
విలసిన పలుకవు నలుకపురా హరివరదా మరి మరి నాయదర ముగ్రో లరకణికర ముగర వేణు గోపాల రార వేణు గోపాల రార వేణు గోపాల రార వేణు గోపాల ఈ మగువను ఈ లలనను ఈ సొగసిని చేకోరా కోరికలింపొందా బృందము నీ అంద చేరము నీ చంత మరువకురా కరములచే మరి మరి నిను శరణని గోపాల వేణు గోపాల వేణు గోపాల రాజిత సర్వేషి వేణు గోపాల రాజిత సర్వేషి రాజిత సర్వేషి ನಮ್ಮ ಪುಟಾಣಿಗಳಿಗೆ ನಿಮ್ಮ ಕರತಾಡನದ ಮೂಲಕ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ನಮ್ಮ ತಂಡದ ವಿದ್ಯಾರ್ಥಿನಿಯರಿಂದ ಅಂಬಾ ಶಾಂಭವಿ ಎನ್ನುವ ನೃತ್ಯ ನಿಮ್ಮ ಮುಂದೆ. ಚಂದ್ರಮೌಳಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲ शाम्भवी चन्द्रमौळि अमला अपर्ण उमा पार्वती काली हैमवती शिवा त्रिनयनी कात्यायनी भैरवी काली हैमवती शिवा त्रिनयनी कात्यायनी भैरवी अंबा शांभवी चंद्रमौली अमला अपर्ण उमा पार्वती काली हैमवती शिवा त्रिनयनी कात्यायनी भैरवी कात्यायनी भैरवी
ಗಿಣತಂ ತಕಿಟ ಜಂ ತಕಿಟ ಜಂ ತತ್ತೆ ತಕಿಟ ಜಂ ತಧಿ ಗಿಣತಂ ತಕ ತಧಿ ಗಿಣತಂ ತಕ ದಿಕ್ಕು ತಧಿ ಗಿಣತಂ ಅಂಬಾನೂಪುರ ರತ್ನ ಕಂಗಣಧರಿ ಅಂಬಾನೂಪುರ ರತ್ನ ಕಂಗಣಧರಿ ಕೇಯೂರ ಹಾರಾವಲಿ ಅಂಬಾನೂಪುರ ರತ್ನ ಕಂಗಣಧರಿ ಕೇಯೂರ ಹಾರಾವಲಿ ಜಾತಿ ಚಂಪಕ ವೈಜಯಂತಿ ಲಹರಿ ಕೈವೇಯ ಕೈರಾಜಿತ ಜಾತಿ ಚಂಪಕ ವೈಜಯಂತಿ ಲಹರಿ ಕೈವೇಯ ಕೈರಾಜಿತ ಅಂಬಾನೂಪುರ ಕಂಗಣಧರಿ ಕೇಯೂರ ಹಾರಾವಲಿ ಜಾತಿ ಚಂಪಕ ವೈಜಯಂತಿ ಲಹರಿ ಕೈವೇಯ ಕೈರಾಜಿತ ಸರಿ ಸರಿ ಪ ಮಪನಿ ಮಗ ಕಮರಿ ಸರಿ 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 ಪ ಧನಿ ಪ ಪದ ನಿ ಹ ಧನಿ ಪ ಮಗ ಪದನಿ ಸರಿ ಪದ ಗಮರಿ ಸರಿ ಸದ ಧನಿ ಪ ಮರಿ ಪಗ ಗಮರಿ ಸ ಮರಿ ಸರಿ ಪ ಸರಿ ಪ ಮದನಿ ಸ ವೀಣಾವೇಣು ವಿನೋದ ಮಂಡಿತ ಕರ ಧಡಂ ಕುತಕ ದಿಕ್ಕು ತಕ ತಧಿ ಗಿಣತಂ ತರಿ ತ ಜಂ ತ ಜಂ ತಕಿಟ ತಕ ತ ದಿ ಗಿ ನ ತುಂ ತ ಧಣ ತ ಜಂ ತ ಜಂ ತಕಿಟ ತಕ ತ ದಿ ಗಿ ನ ತುಂ ತ ತರಿ ತ ಜಂ ತ ಜಂ ತಕಿಟ ತಕ ಧಣ ತ ಜಂ ತ ಜಂ ತಕಿಟ ತಕ ತಧಿ ಗಿಣತಂ ತಕ ತಧಿ ಗಿಣತಂ ತಕ ದಿಕ್ಕು ತಧಿ ಗಿಣತಂ ವೀಣಾವೇಣು ವಿನೋದ ಮಂಡಿತ ಕರ ವೀರಾಸನ ಸಂಸ್ಥಿತ ವೀಣಾವೇಣು ವಿನೋದ ಮಂಡಿತ ಕರ ವೀರಾಸನ ಸಂಸ್ಥಿತ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ವೀಣಾವೇಣು ವಿನೋದ ಮಂಡಿತರ ವೀರಾಸನ ಸಂಸ್ಥಿತ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ 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 ನಮ್ಮ ತಂಡದ ಕೊನೆಯ ನೃತ್ಯ ಸಣ್ಣ ರೂಪಕವನ್ನ ನಿಮ್ಮ ಮುಂದಿಡಲು ಹೆಚ್ಚಿಸ್ತಾ ಇದ್ದೇವೆ. ಇದೀಗ ಸೀತಾ ಸ್ವಯಂವರ ನಿಮ್ಮ ಮುಂದೆ.
மிதிலையனும் மயன வைத்த நகரமதி மங்கை நல்லாள் சீதைக்கு சுயம்பர வேளை வந்தது. மிதிலையனும் மயன வைத்த நகரமதி மங்கை நல்லாள் சீதைக்கு சுயம்பர வேளை வந்தது. மிதிலையனும் மயன வைத்த நகரமதி மங்கை நல்லாள் சீதைக்கு சுயம்பர வேளை வந்தது. ದಳಂ ಕುತಕದೆ ಕುತಕತ ತಿಕಿಟತೋ ಹರಿ ತತನ ದನ ದನ ಕಜ್ಜನು ಜೋನು ಕದಿಮಿ ದಿಮಿ ದಿಮಿ ತಕಿಟ ತಕಟ ದಿಕ್ಕ ತದ ದಿಕ್ಕ ತಕದಿಕ ಕೃತಿಕ್ರಿದಂ ಹರಿ ತತನ ದನ ದನ ಕಜ್ಜನು ಜೋನು ಜೋನು ಕದಿಮಿ ದಿಮಿ ದಿಮಿ ತಕಿಟ ತಕಟ ದಿಕ್ಕ ಅದ ದಿಕ್ಕ ತಕದಿಕ ಕೃತಿಕ್ರಿದಂ ಹರಿ ತಕ್ಕ ದನ ದನ ತಕ್ಕ ಜೋನು ಜೋನು ತಕ್ಕ ತಕ್ಕ ಕೃತಿಕ್ರಿದಂ ಹರಿ ತಕ್ಕ ದನ ದನ ತಕ್ಕ ಜೋನು ಜೋನು ತಕ್ಕ ದನಿ ತಕ್ಕ ಕೃತಿಕ್ರಿದಂ ಹರಿ ತತನ ದನ ತ ತನ ತಜ್ಜನು ಜೋನು ತ ಜೋನು ಕದಿಮಿ ದಿಮಿ ತ ದಿಮಿ ತಕ್ಕಿಟ ತೆತ್ತ ತಾರಿ ತಕ್ಕ ದನ ತಕ್ಕ ಕೃತಿಕ್ರಿದಂ ತನ ತಕ್ಕ ಜೋನು ತಕ್ಕ ಕೃತಿಕ್ರಿದಂ ತಾರಿ ತಕ್ಕ ದನ ದನ ತಕ್ಕ ಜೋನು ಜೋನು ತಕ್ಕ ದಿಮಿ ದಿಮಿ ತಕ್ಕ ಕಿಟ ತಾರಿ ತನ ಜೋನು ದಿಮಿ ತಕ್ಕ ದಿತ್ತ ಕೃತಿಕ್ರಿದಂ ತ ತಾರಿ ತನ ಜೋನು ದಿಮಿ ತಕ್ಕ ದಿತ್ತ ಕೃತಿಕ್ರಿದಂ ತೈ ತಾರಿ ತನ ತ ಜೋನು ತ ದಿಮಿ ತ ಜಳಂ ಕುತಂ ಕೃತಿಕ್ರಿದಂ சுயம்பர வேளை வந்தது. மிதிலையனும் மயன வைத்த நகரமதி மங்கை நல்லாள் சீதைக்கு அங்கவங்க கலிங்க முதல் அனைத்து நாட்டின் மன்னரும் அங்கு வந்து ஜானகியை கைப்பிடிக்க கூடினர். அங்கவங்க கலிங்க முதல் அனைத்து நாட்டின் மன்னரும் அங்கு வந்து ஜானகியை கைப்பிடிக்க தங்கமகள் தனையிடைய சிவதனுசை தொட்டன அங்கம் நொறுங்கி கண்மங்கி அங்கங்கே வேடன. அத்ததலை ராவணன் வந்தான், அத்ததலை ராவணன் வந்தான், புத்தம் புது உடையினிட மத்த கஜம் போலவே அத்ததலை ராவணன் வந்தான், புத்தம் புது உடையினிட மத்த கஜம் போலவே அத்ததலை ராவணன் வந்தான், அத்ததலை ராவணன் வந்தான். தோள்வலி காட்டினான், தாள்களை கட்டினான், தோள்வலி காட்டினான், தாள்களை கட்டினான், ஊசிகள் கிளம்பிட ஓங்காரமிட்டான். ஆடுவேன் சீதையென்று, ஆடுவேன் சீதையென்று எல்லை தூக்கிட.
ಮಾಡಿದ ಕಲ್ಯಾಣ ರಾಮಕ್ಕೆಂದ ಶಿವದನು ಸೈಗೆಡದ சிந்தைத சிவன் பதத்தை புதைத்த மெல்லதனை வளைத்த தவம் செய்து உதித்த தசரத ராமனு தவறிந்த க்ஷணத்தினில் அதனையும் மாலை மாற்றினாள் சீத்தை மாலை மாற்றினாள் மாலை மாற்றினாள் சீத்தை மாலை மாற்றினாள் மால் நடந்து மதிலரங்கள் மாலை அவர்தன் மார்பிலே மாலை சாற்றினாள் சீத்தை மாலை மாற்றினாள் மால் நடந்து மதிலரங்கள் மாலை அவர்தன் மார்பிலே மாலை சாற்றினாள் சீத்தை மாலை மாற்றினாள் மாலை சாற்றினாள் சீத்தை மாலை மாற்றினாள் சீதா கல்யாண வைபோகமே ராம கல்யாண வைபோகமே 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 ಇಷ್ಟು ಹೊತ್ತುಗಳ ಕಾಲ ಈಶಕಲಾ ಪ್ರತಿಷ್ಠಾನ ತಂಡ ಬೆಳಾಲು ಇಲ್ಲಿಯ ಶಿಷ್ಯವೃಂದದವರಿಂದ ನೃತ್ಯ ಸಿಂಚನವನ್ನ ನೀವೆಲ್ಲರೂ ಆಸ್ವಾದಿಸಿದ್ದೀರಿ. ನಿಮ್ಮೆಲ್ಲರ ಕರತಾಡನ ನಮಗೆ ಶ್ರೀರಕ್ಷೆ. ಈ ಶ್ರೀ ಧರ್ಮಸ್ಥಳ ಲಕ್ಷದೀಪೋತ್ಸವದ ಈ ಸುಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಅವಕಾಶ ನೀಡಿದವರಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವಂದನೆಗಳು. ಸತತ 1 ಗಂಟೆಗಳ ಕಾಲ ಈ ವೇದಿಕೆಯಲ್ಲಿ ಸುಂದರವಾದಂತಹ ನೃತ್ಯವನ್ನು ಮಾಡಿರುವಂತಹ ನೃತ್ಯ ಸಿಂಚನ ಎಂಬ ಅದ್ಭುತವಾದ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ಚಪ್ಪಳಿಯನ್ನು ಕೋರ್ತಿದ್ದೇನೆ. ನೃತ್ಯ ಸಿಂಚನದ ನಿರ್ದೇಶಕರಾದಂತಹ ವಿದುಷಿ ಕವಿತಾ ಮ್ಯಾಮ್ ಇವರಿಗೆ ನಮ್ಮ ಧರ್ಮಸ್ಥಳದ ಪರವಾಗಿ ಲಕ್ಷದೀಪದ ಪರವಾಗಿ ಶಾಲು ಹಾಕಿ ಸನ್ಮಾನಿಸಬೇಕಾಗಿ ನಮ್ಮ ರೆಸಿಡೆನ್ಷಿಯಲ್ ಕಾಲೇಜಿನ ಸುನಿಲ್ ಪಂಡಿತ್ ಸರ್ ಜೊತೆಗೆ ಕೇಳಿಕೊಳ್ತಿದ್ದೇನೆ. ನೃತ್ಯ ಸಿಂಚನ ಎಂಬ ತಂಡಕ್ಕೆ ಇನ್ನಷ್ಟು ವೇದಿಕೆಗಳೆಲ್ಲ ಕಲ್ಪಿಸಲಿ ಎಂದು ಕೇಳಿಕೊಳ್ಳುತ್ತಾ, ಹಾಗೆಯೇ ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಹಾಗೂ ಯಕ್ಷಗಾನ ಕೂಡ ನಡೆಯಲಿದ್ದು, ಇದಾದ ಬಳಿಕ ಒಂದು ಸಂಗೀತ ಎಂಬ ಅದ್ಭುತವಾದ ಸಂಗೀತ ಲೋಕಕ್ಕೆ ಮತ್ತೊಮ್ಮೆ ಕರೆದು ಹೇಳಿ ಬರ್ತಿದ್ದಾರೆ.
ಮತ್ತೊಮ್ಮೆ ಈ ತಂಡಕ್ಕೆ ಧನ್ಯವಾದವನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ವೇದಿಕೆಯಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ.
ಶಾರ್ಪ್ ರಿವರ್ ಬೋರ್ಡ್ ಓಕೆ ಗೈನ್ ಪಿಕಪ್ ಫೀಡ್ಬ್ಯಾಕ್ ಮಾಡಿ. ಇದೊಂದು ಔಟ್ ಬರ್ತದ ಅವು ಕೊಡ್ಲಿ ಹಾಂ ಕೋಣೆ
ನಿತ್ಯಂ ಭವತು ಮಮ ಜೀವಿತೆ. ಸಂಗೀತವನ್ನು ಶಾಂತಿಯನ್ನು ಕೊಡುತ್ತದೆ, ಅದರ ಜೊತೆಗೆ ಹೃದಯದಲ್ಲಿ ಆನಂದವನ್ನು ಮೂಡಿಸುತ್ತದೆ. ರಾಗ ಮತ್ತು ಲಯಗಳಿಂದ ತುಂಬಿರಲಿ, ಇದು ಯಾವಾಗಲೂ ಜನರ ಹೃದಯದಲ್ಲಿ ಜೀವಿಸಲಿ ಎಂದು ಅನೇಕ ಕಲಾಭಿಮಾನಿಗಳಿಗೆ ಸಂಗೀತ ಸಂಸ್ಕಾರವನ್ನು ನೀಡುತ್ತಿರುವ ಸಾಧಕ ಹಾಗೂ ಪ್ರವೀಣ ವಾದಿನಿ ಸಂಗೀತ ಪೀಠದ ನಿರ್ದೇಶಕರಾದಂತಹ ಗಾನ ಪ್ರವೀಣ ಶ್ರೀ ಯೋಗೇಶ್ ಶರ್ಮಾ ಬಳ್ಳಪದವು ಇವರಿಗೆ ಹಾಗೂ ಇವರ ತಂಡಕ್ಕೆ ಸ್ವಾಗತವನ್ನು ಕೋರುತ್ತಾ, ಯೋಗೇಶ್ ಶರ್ಮಾ ಸಂಗೀತದಲ್ಲಿ, ಮಾನ್ಯೂರ್ ರಂಜಿತ್ ವೈಲಿನಲ್ಲಿ, ಉನ್ನಿಕೃಷ್ಣನ್ ಮೃದಂಗದಲ್ಲಿ, ಕೋಟ್ಯಂ ಶ್ರೀ ಇವರು ಘಟಮದಲ್ಲಿ, ಹಾಗೆಯೇ ಗೋವಿಂದ ಪ್ರಸಾದ್ ಪೈನೂರವರು ಮುರ್ಸಿಂಗ್ನಲ್ಲಿ. ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಕಲಾವಿದರಿಗೂ ಕೂಡ ಅದೇ ರೀತಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಅದೇ ರೀತಿ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತವನ್ನು ಹೇಳುತ್ತಾ, ಇದೀಗ ಭಕ್ತಿ ಭಾವದಿಂದ ತುಂಬಿರುವ ಉತ್ಸವವೇ ಇದು ಲಕ್ಷದೀಪೋತ್ಸವ. சரணம் புகுந்தேன் துணைவா விநாயகா, சரணம் புகுந்தேன் துணைவா விநாயகா, சரணம் புகுந்தேன் துணைவா விநாயகா, சரணம் சரணம் கணநாதா, சரணம் புகுந்தேன்
ಶರಣಂ ಪುಗುಂದೆ ಸರಿಗ ಸಾರಿಗ ಗರಿ ಸನಿ ಸದಾರಿ ಸರಿಗ ಸಾರಿಗ ಮದ ಮಗ ಮದನಿ ಸರಿಗ ಮರಿಗ ಮಾಗರಿಗ ಸಾರಿ ನಿರಿ ಸನಿ ಗರಿ ಸನಿ ಶರಣಂ ಪುಗುಂದೆ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯೆ ತೋರಿದೆ ಬಾಳ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿ ಬೆಳ್ಳಿ ವೀಣೆಯಲ್ಲಿ ನಿನ್ನ ಕಣ್ಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ
ಕಂಡನ ಗೋವಿಂದನ ಕಂಡನ ಗೋವಿಂದನ ಗೋವಿಂದನ ಕಂಡನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡನ ಗೋವಿಂದನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಸಾಸಿದ ನಾಮದ ಶ್ರೀ ಹೃಷಿಕೇಶನ ದಾಸಿರ ನಾಮದ ಶ್ರೀ ಹೃಷಿಕೇಶನ ಶೇಷ ಶಯನ ನಮ್ಮ ವಸುದೇವ ಸುತನ ಶೇಷ ಶಯನ ನಮ್ಮ ವಸುದೇವ ಸುತನ ಕಂಡನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡನ ಗೋವಿಂದನ ಗೋವಿಂದನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಶರಣಾಗತ ಜನ ರಕ್ಷಕನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಶರಣಾಗತ ಜನ ರಕ್ಷಕನ ಕರುಣಾಕರ ನಮ್ಮ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ನರ ನಂಬಿದೆನೋ ಬೇಲೂರ ಚನ್ನಿಗನ ನರ ನಂಬಿದೆನೋ ಬೇಲೂರ ಚನ್ನಿಗನ ಕಂಡನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡನ ಗೋವಿಂದನ ಗೋವಿಂದನ ಕಂಡೇ ಕಮಲನಯನ ಜಗದೀಶ್ವರ ಕಮಲಾ ಕಾಮುಕ ಮಾಂ ಪರಿಪಾಹಿ ವಿಭೋ ಕಮಲನಯನ ಜಗದೀಶ್ವರ ಕಮಲಾ ಕಾಮುಕ ಮಾಂ ಪರಿಪಾಹಿ ವಿಭೋ ಪರಿಪಾಹಿ ವಿಭೋ ಪರಿಪಾಹಿ ವಿಭೋ ಪರಿಪಾಹಿ ವಿಭೋ ಪರಿಪಾಹಿ ವಿಭೋ ಜಾಮಿ ಕರ ಘನ ಘನ
ಶ್ರೀರಾಮನಿ ನಾಮಯೇ ರುಚಿರ ಓ ರಾಮನಿ ನಾಮಯಂತ ರುಚಿರ ಶ್ರೀರಾಮನಿ ನಾಮಯೇ ರುಚಿರ ಓ ರಾಮನಿ ನಾಮಯಂತ ರುಚಿರ ಶ್ರೀರಾಮನಿ ನಾಮಯೇ ವಿರುಚಿರ ಓ ರಾಮನಿ ನಾಮಯಂತ ರುಚಿರ ಕರಿರಾಜ ಪ್ರಹ್ಲಾದ ಧರಣಿಜ ವಿಭೀಷಣುಡು ಗಾಚಿನ ನಾಮಯಂತ ರುಚಿರ ಕರಿರಾಜ ಪ್ರಹ್ಲಾದ ಧರಣಿಜ ವಿಭೀಷಣುಡು ಗಾಚಿನ ನಾಮಯಂತ ರುಚಿರ ಕದಳಿ ಖಜೂರಾದಿ ಫಲಮೂಲಕಧಿಕಮು ಕದಳಿ ಖಜೂರಾದಿ ಫಲಮೂಲಕಧಿಕಮು ಪತಿತ ಪವನ ನಾಮ ಏಮಿ ರುಚಿರ ಪತಿತ ಪವನ ನಾಮ ಎಂತ ರುಚಿರ ಶ್ರೀರಾಮನಿ ನಾಮ ಏಮಿ ರುಚಿರ ಓ ರಾಮನಿ ನಾಮ ಎಂತ ರುಚಿರ ತುಂಬುರು ನಾರದುಲು ಡಂಬು ಮೀರಗ ಗಾನಂ ಪೂಜೆ ಸಿಡಿ ನಾಮಯಂತ ರುಚಿರ ತುಂಬುರು ನಾರದುಲು ಡಂಬು ಮೀರಗ ಗಾನಂ ಪೂಜೆ ಸಿಡಿ ನಾಮಯಂತ ರುಚಿರ ಹರಯ ಭದ್ರಾಚಲ ಶ್ರೀರಾಮದಾಸುನಿ ಹರಯ ಭದ್ರಾಚಲ ಶ್ರೀರಾಮದಾಸುನಿ ಏಲಿನ ನಿನಾಮ ಏಮಿ ರುಚಿರ ಏಲಿನ ನಿನಾಮ ಎಂತ ರುಚಿರ ಶ್ರೀರಾಮನಿ ನಾಮ ಏಮಿ ರುಚಿರ ಓ ರಾಮನಿ ನಾಮ ಎಂತ ರುಚಿರ ಏಮಿ ರುಚಿರ ಎಂತ ರುಚಿರ ಏಮಿ ರುಚಿರ ಎಂತ ರುಚಿರ भो शम्भो तावकीन चरणाम्भोज भक्तिं देहि मे
ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಕಾಮಕ್ರೋಧವ ಬಿಡಿರೆಂಬೋ ಕಾಗದ ಬಂದಿದೆ, ಕಾಮಕ್ರೋಧವ ಬಿಡಿರೆಂಬೋ ಕಾಗದ ಬಂದಿದೆ, ಕಾಮಕ್ರೋಧವ ಬಿಡಿರೆಂಬೋ ಕಾಗದ ಬಂದಿದೆ. ನೇಮನಿಷ್ಠೆಯೊಳಿರೆಂಬೋ ಕಾಗದ ಬಂದಿದೆ, ನೇಮನಿಷ್ಠೆಯೊಳಿರೆಂಬೋ ಕಾಗದ ಬಂದಿದೆ. ತಾವಸ ಜನರ ಕೂಡಲಿರೆಂಬೋ ಕಾಗದ ಬಂದಿದೆ. ತಾವಸ ಜನರ ಕೂಡಲಿರೆಂಬೋ ಕಾಗದ ಬಂದಿದೆ, ತಾವಸ ಜನರ ಕೂಡಲಿರೆಂಬೋ ಕಾಗದ ಬಂದಿದೆ. ನಮ್ಮ ಕಾಮನಯ್ಯನು ತಾನೇ ಬರೆದ, ಕಾಮನಯ್ಯನು ತಾನೇ ಬರೆದ, ಕಾಮನಯ್ಯನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನನ್ನ ಕಮಲನಾಭನದು. ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ನನ್ನ ಕಮಲನಾಭನದು. ಗೆಜ್ಜೆಗಾಲ್ ಕಟ್ಟೀರೆಂಬೋ ಕಾಗದ ಬಂದಿದೆ, ಗೆಜ್ಜೆಗಾಲ್ ಕಟ್ಟೀರೆಂಬೋ ಕಾಗದ ಬಂದಿದೆ. ಹೆಜ್ಜೆ ಹೆಜ್ಜೆಗೆ ಹರಿಯನಿರೆಂಬೋ ಕಾಗದ ಬಂದಿದೆ, ಗೆಜ್ಜೆಗಾಲ್ ಕಟ್ಟೀರೆಂಬೋ ಕಾಗದ ಬಂದಿದೆ. ಹೆಜ್ಜೆ ಹೆಜ್ಜೆಗೆ ಹರಿಯನಿರೆಂಬೋ ಕಾಗದ ಬಂದಿದೆ. ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ. ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ. ನಮ್ಮ ಪುರದನ ವಿಡಲನು ತಾನೇ ಬರೆದ, ಪುರದನ ವಿಡಲನು ತಾನೇ ಬರೆದ, ಪುರದನ ವಿಡಲನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನನ್ನ ಕಮಲನಾಭನದು. ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ನಮ್ಮ ಕಮಲನಾಭನದು, ನಮ್ಮ ಕಮಲನಾಭನದು.
ಬಂಧು ನೀನೇ ಅನಾಥ ಬಂಧು ಕರುಣಾ ಸಿಂಧು 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 ನೀನೇ
विश्वमोहनं हरिदधीश्वरम् आराध्यपादुकम् हरिविमर्दनं नित्यनर्तनं हरिहरात्मजं देवमाश्रये शरणकीर्तनं शक्तमानसं वर्णलोलुपं नर्तनालसम् अरुणभासुरं भूतनायकं हरिहरात्मजं देवमाश्रये प्रणयसत्यकं प्राणनायकं प्रणतकल्पकं सुप्रभाजितं प्रणवमन्दिरं कीर्तनप्रियं हरिहरात्मजं देवमाश्रये पुरगवाहनं सुन्दराननं वरगदायुधं देववर्णितं गुरुकृपाकरं कीर्तनप्रियं हरिहरात्मजं देवमाश्रये त्रिभुवनार्चितं देवतात्मजं त्रिनयनं प्रभुं दिव्यदेशिकं त्रिदशपूजितं चिन्तितप्रदं हरिहरात्मजं देवमाश्रये भवभयापहं भावुकावहं भुवनमोहनं भूतिभूषणं धवळवाहनं दिव्यवारणं हरिहरात्मजं देवमाश्रये कळमृदुस्मितं सुन्दराननं कळभकोमलं गात्रमोहनं कळभकेसरी माजिवाहनं हरिहरात्मजं देवमाश्रये श्रुतिजतप्रियं चिन्तितप्रदं श्रुतिविभूषणं साधुजीवनं श्रुतिमनोहरम् श्रुतिमनोहरं गीतलालसं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा स्वामी शरणमय्यप्पा ಸಕ್ಕರೆ ತುಪ್ಪದ ಕಾಲು ಹರಿಸಿ ಸಕ್ಕರೆ ತುಪ್ಪದ ಕಾಲು ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲು ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಸೌಭಾಗ್ಯ
ಈ ಒಂದು ವೇದಿಕೆಯಲ್ಲಿ ಬಹಳ ಅದ್ಭುತವಾಗಿ ಸಂಗೀತ ಕಾರ್ಯಕ್ರಮವನ್ನು ಮೂಡಿಬರಿಸಿತ್ತು. ಈ ವೇದಿಕೆಯಲ್ಲಿ ಸಂಗೀತ ಲೋಕಕ್ಕೆ ಕರೆದಂತಹ ವೀಣಾವಾದಿನಿ ಸಂಗೀತ ವಿದ್ಯಾಪೀಠ ನಿರ್ದೇಶಕರಂತಹ ಗಾನಪ್ರವೀಣ ಯೋಗೇಶ್ ಶರ್ಮ ಬಳ್ಳಪ್ಪದವು ಇವರಿಗೆ ಕ್ಷೇತ್ರದಾಗಿ ಅಥವಾ ಲಕ್ಷದೀಪೋತ್ಸವ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ಇವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ರೆಸಿಡೆನ್ಸಿಯಲ್ PU ಕಾಲೇಜಿನ ಪ್ರಾಂಶುಪಾಲರಾದಂತಹ ಸುನಿಲ್ ಪಂಡಿತ್ ಸರ್ ಜೊತೆ ಕೇಳಿಕೊಳ್ತಿದ್ದೇನೆ. ಅದೇ ರೀತಿಯಾಗಿ ಯೋಗೀಶ್ ಶರ್ಮ ಅವರ ಸಂಗೀತದಲ್ಲಿದ್ದು ಮಣ್ಯೂರ್ ರಂಜಿತ್ ಅವರು ವಯಲಿನಲ್ಲಿ, ಉನ್ನಿಕೃಷ್ಣನ್ ಮೃದಂಗದಲ್ಲಿ, ಕೋಟ್ಯಂ ಶ್ರೀನಿವರು ಘಟಂನಲ್ಲಿ, ಹಾಗೆಯೇ ಗೋವಿಂದ ಪ್ರಸಾದ್ ಪನ್ಯೂರ್ ಅವರು ಮೂರ್ಸಿಂಗ್ನಲ್ಲಿ. ಹಾಗೆಯೇ ಇದಾದ ಬಳಿಕ ಮತ್ತೊಂದು ಆಂಧ್ರ ಪ್ರದೇಶದ ಕೂಚಿಪುಡಿ ಎಂಬ ನೃತ್ಯ ಕೂಡ ನಿಮ್ಮ ಬಳಿ ಬರಲುಂಟು. ಅದೇ ರೀತಿಯಾಗಿ ಅದಾದ ಬಳಿಕ ಯಕ್ಷಗಾನ ಕೂಡ ಒಂದು ಜರಗಳಿರುತ್ತದೆ. ಕೋಡಿ ಬಂದಿತ್ತೇನೆ. ಮ್ಯಾಮ್, ಒಂದು ಡ್ಯಾನ್ಸ್ ಆದಮೇಲೆ ಫಸ್ಟ್ ಅನೌನ್ಸ್ ಮಾಡ್ತಾರೆ, ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಎಲ್ಲ ಡ್ಯಾನ್ಸು 4 ಕೂಡ ಹೆಂಗೆ ಮಾಡ್ತೀವೋ ಹಂಗೆ, ಅಷ್ಟೊಂದು ಗ್ಯಾಪ್ಸ್ ಏನು ಬೇಕಾಗಿಲ್ಲ. ಅದೇ ನಾನು ಕೊಟ್ಟಿದ್ದಷ್ಟು ಎಕ್ಸ್ಪ್ಲನೇಷನ್ ಕೊನೆಯದಿದೆಯಾ ನೋಡಿ, ಅದು ಮಾತ್ರ ನೀವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಒಂದು ಮೂಮೆಂಟ್ಸ್ ಮಾಡ್ತಿದ್ದೆ. ನಾನು ಸ್ವಲ್ಪ ಏಕೆಂದರೆ ಮಕ್ಕಳಿಗೆ ಜಾಸ್ತಿ ಒಂದು 15-20 ನಿಮಿಷ ಟೈಮ್ ಇದೆ. ನಾವು ಇನ್ನೊಂದು ಐಟಮ್ ನಾವು ಪ್ಲ್ಯಾನ್ ಮಾಡಿಲ್ಲ, ಅದಕ್ಕೋಸ್ಕರ ಕಾಸ್ಟ್ಯೂಮ್ ಚೇಂಜ್ಗೋಸ್ಕರ ನಾವು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಣ. ಶಿವಾಷ್ಟಕ ಕೊಟ್ಟನಲ್ಲ ಕೊನೆಗೆ, ಅದೆಲ್ಲ ನೀವು ಒಂದು ಹೇಳಿದ್ರೆ ನಾನು ಮೂಮೆಂಟ್ ತೋರಿಸ್ತೀನಿ. ಡಿಫ್ರೆಂಟ್ ಆಗಿರುತ್ತೆ, ಗುರು ಬಂದು ಹೇಳಿ ಅಲ್ವಾ, ಅಷ್ಟೇ. ಅದೊಂದು ಮಿಕ್ಕಿದ್ದೆಲ್ಲ ರೆಡಿ. ಅಲ್ಲಿ ಮಕ್ಕಳು ರೆಡಿ ಇದ್ದಾರಾ ಅಂತ ಕೇಳಿಕೊಂಡು ನೀವು ಸ್ಟಾರ್ಟ್ ಮಾಡಿ ಅಷ್ಟೇ, ಅಲ್ಲೆಲ್ಲ ರೆಡಿ. ಅವ್ರಿಗೆ ಗೊತ್ತು ಇದು ಸೀಕ್ವೆನ್ಸ್ ಗೊತ್ತು, ಸೊ ಅವ್ರು ರೆಡಿ ಇದ್ದಾರೆ ನೋಡ್ಕೊಂಡು ನೀವು ಅನೌನ್ಸ್ ಮಾಡಿ. ವಾಲಂಟಿಯರ್ಸ್
ಶ್ರೀಮಲಾಯ ಕೈಕಲಾಯ ವಿಲಾಸಿತೆ. ಮ್ಯಾಮ್ ಒಂದು ನಿಮಿಷ ಮೇಡಮ್. ಓಂ ಶ್ರೀ ಮಂಜುನಾಥಾಯ ನಮಃ. ಅಂತಾರಾಷ್ಟ್ರೀಯ ಕಲಾವಿದರು ಆಗಿರ್ತಕ್ಕಂತಹ ಗುರು ಡಾಕ್ಟರ್ ಸರಸ್ವತಿ ರಜತೇಶ್ ಅವರು ನಿಜವಾಗಿಯೂ ಕೂಡ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಂಥವರು. ಅವರು ನಮ್ಮ ಭಾರತ ಸರ್ಕಾರದ ವಿದೇಶ ಮಂತ್ರಾಲಯದಿಂದ ಗುರುತಿಸಲ್ಪಟ್ಟು ಸಾಂಸ್ಕೃತಿಕ ರಾಯಭಾರಿಗಳಾಗಿ ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ಅವರು ವೃತ್ತಿಯಲ್ಲಿ ದಂತವೈದ್ಯರು, ಪ್ರವೃತ್ತಿಯಲ್ಲಿ ನೃತ್ಯರು, ಅಂದರೆ ನೃತ್ಯ ಶಾರದೆ ಅಥವಾ ನೃತ್ಯ ಪ್ರವೀಣೆ ಅಂತ ಕೂಡ ಹೇಳ್ಬೋದು, ವಿದುಷಿ ಕೂಡ ಹೌದು. ನೋಡಿ ಎಷ್ಟೊಂದು ಯೋಗ ಅಂತ ಹೇಳಿದರೆ, ಅವರು ವೈದ್ಯರಾಗಿದ್ದರೂ ಕೂಡ ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯನ್ನು ಬಿಟ್ಕೊಡ್ಲಿಲ್ಲ. ಅದರ ಮೂಲಕ ದೇಶ ವಿದೇಶಗಳಲ್ಲಿದ್ದಾರೆ. ಇನ್ನೊಂದು ಸಂತೋಷದ ವಿಷಯ ಅಂತ ಹೇಳಿದರೆ, ಆಲ್ರೆಡಿ ಡಾಕ್ಟರ್ ಅಂತ ಹೇಳಿ ಅವರಿಗೆ ಇದೆ. ಅವರು BDS MDS ಮಾಡಿದ ನಂತರ ಡ್ಯಾನ್ಸ್ನಲ್ಲಿ PhD ಮಾಡಿದರೆ, ಅದು ಕೂಡ ಅವರದೊಂದು ಇನ್ನೊಂದು ದೊಡ್ಡ ವಿಷಯ. ಹಾಗೆಯೇ ಅವರು ನಾಟ್ಯ ಸರಸ್ವತಿ ಅಕಾಡೆಮಿಯ NGO ಅದು ಕೂಡ ಅದರ ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಗೆ 25 ದೇಶಗಳಲ್ಲಿ ಸುತ್ತಾಡಿ ಸಾಕಷ್ಟು ನಮ್ಮ ಭಾರತೀಯ ಕಲೆ ಪರಂಪರೆಗಳನ್ನು ಉಳಿಸುವಂತಹ ಒಂದು ಅಮೋಘವಾದ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. A ಗ್ರೇಡ್ ಕಲಾವಿದರು. ನಮ್ಮ ದೂರದರ್ಶನದಲ್ಲಿ ಅವರ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಮೂಡಿ ಬಂದಿರುವಂಥದ್ದನ್ನು ನಾವು ನೋಡಿದ್ದೇವೆ. ವಿದೇಶ ಮಂತ್ರಾಲಯದಿಂದ, ಅಂದರೆ ಭಾರತೀಯ ಸರ್ಕಾರದ ವಿದೇಶ ಮಂತ್ರಾಲಯ, ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ಸ್ ಅಂತ ಕರಿತೇವೆ ನಾವು, ಅಲ್ಲಿ ಕೂಡ ಅವರು ಗುರುತಿಸಲ್ಪಟ್ಟಿದ್ದಾರೆ. ಪ್ರಾಮಿನೆಂಟ್ ಪರ್ಫಾರ್ಮರ್ ಆಗಿದ್ದಾರೆ ಕೂಡ ಅವರು. ಹಾಗೆಯೇ ಅವರಿಗೆ ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಹಾಗೂ ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ಪಡ್ಕೊಂಡಿದ್ದಾರೆ. ಅವರು ಅನೇಕ ವಿದ್ವಾಂಸರು ಈಗಾಗಲೇ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದು ನಮ್ಮ ಭಾರತೀಯ ಕಲೆ ಸಂಸ್ಕೃತಿಯನ್ನು ಉಳಿಸ್ತಾ ಇರುವಲ್ಲಿ ಇವರು ಕೂಡ ಒಂದು ಮುಂಚೂಣಿ ಸಾಲಿನಲ್ಲಿ ನಿಂತ್ಕೊಳ್ತಾರೆ. ಅನೇಕ ವಿದ್ಯಾರ್ಥಿಗಳನ್ನು ಇವರು ತಮ್ಮ ನಾಟ್ಯ ಶಾಲೆಯಲ್ಲಿ ತರಬೇತಿಯನ್ನುಗೊಳಿಸಿ ನಮ್ಮ ಸಂಸ್ಕೃತಿಯನ್ನು, ಕಲೆಯನ್ನು, ಪರಂಪರೆಯನ್ನು ಸಾಹಿತ್ಯದ ಜೊತೆಗೆ ಉಳಿಸ್ಕೊಂಡು ಹೋಗುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದರೂ ಕೂಡ ಬಹಳ ಸರಳವಾಗಿ ನಮ್ಮೆಲ್ಲರ ಜೊತೆಗೆ ಬೆರೆದು ಬಹಳ ನಗ್ನಗ್ತ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡುವುದರಲ್ಲೇ ಅವರಿಗೆ ಗೊತ್ತಾಗ್ತದೆ. ಸಾಕಷ್ಟು ಒಳ್ಳೆಯ ಅವರಲ್ಲಿ ಸ್ವಭಾವ ಕೂಡ ಇದೆ ಅಂತ ಹೇಳಿ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಭಾರತೀಯ ಕಲಾ ಪ್ರಕಾರಗಳಲ್ಲಿ 15ಕ್ಕೂ ಹೆಚ್ಚು ಕಲಾ ಪ್ರಕಾರಗಳನ್ನು ಗೊತ್ತಿರುವಂತಹ, ತಿಳಿದಿರುವಂತಹ, ಪ್ರದರ್ಶಿಸಿರುವಂತಹ ಏಕಮೇವ ವಿದ್ವಾಂಸರು ಅಥವಾ ಕಲಾವಿದರು, ವಿದುಷಿ ಅಂತ ಹೇಳಿದರೆ ಇವರು ಮಾತ್ರ. ಅದು ಬಹಳ ದೊಡ್ಡ ವಿಷಯ. ಹಾಗೇನೆ ಜಡ್ಜ್ ಆಗಿ, ಎಕ್ಸಾಮಿನರ್ ಆಗಿ, ಅಂದರೆ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡ್ KSEE ಬೋರ್ಡ್ನಲ್ಲಿ ಇದೊಂದು ಕೋರ್ಸ್ ನಡೆಯುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು. ಆಗ ತಾನೇ ಒಬ್ರು ನೋಡಿದರೆ ನೀವು 100ಕ್ಕೆ 100 ಅಂಕ ಪಡೆದಂಥವ್ರು, ಅವರನ್ನೆಲ್ಲ ಜಡ್ಜ್ ಮಾಡಲಿಕ್ಕೆ ಇವರು ಟೀಚರ್ ಆಗಿ ಅಲ್ಲಿ ಹೋಗ್ತಾರೆ. ಹಾಗೇನೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಗಳನ್ನ ಆರ್ಗನೈಸ್ ಮಾಡಿದ್ದಾರೆ, ಅವಾರ್ಡ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಡ್ಯಾನ್ಸ್ ಕೌನ್ಸಿಲ್ನ ಫ್ರಾನ್ಸ್ ಮತ್ತು ಗ್ರೀಸ್ನಲ್ಲಿ ಕೂಡ ಅಲ್ಲಿಯ ಮೆಂಬರ್ ಆಗಿದ್ದಾರೆ ಕೂಡ ಅವರು. ಹೀಗೆ ಪ್ರಖ್ಯಾತಿಯನ್ನು ಗಳಿಸಿದ್ರು ಕೂಡ ಬಹಳ ಸರಳ ಸಜ್ಜನಿಕೆಯನ್ನು ಹೊಂದಿರತಕ್ಕಂಥವ್ರು. ಇವತ್ತು ಅವರು ಕೊನೆಯ ಒಂದು ನೀವು ಶಿವಾಷ್ಟಕಂ ಅಲ್ಲ, ಶಿವಾಷ್ಟಕಂನ ಒಂದು ಸಣ್ಣ ತುಣುಕನ್ನು ನಮ್ಮ ಮುಂದೆ ಪ್ರದರ್ಶಿಸಲಿಕ್ಕಿದ್ದಾರೆ. ಮೊದಲು ಅವರು ತಮ್ಮ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಬಿಟ್ಟುಕೊಟ್ಟು ಕೊನೆಯದಾಗಿ ನಮಗೆ ಅವರು ಈ ಒಂದು ವೇದಿಕೆಯಲ್ಲಿ ಸಣ್ಣದಾದ ಒಂದು ಆಂಗಿಕ ಭಾವ ಅಂತ ಹೇಳ್ತೇವೆ, ಅದನ್ನು ಪ್ರದರ್ಶಿಸಲಿಕ್ಕಿದ್ದಾರೆ. ಆ ಆಂಗಿಕ ಭಾವದಿಂದಲೇ ಅವರು ನೃತ್ಯ ಹೇಗೆ ಅನ್ನುವಂಥದ್ದನ್ನು ನಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಗೌರವದಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೆ ಅವರಿಗೂ ಅವರ ಏನು ತಂಡ ಇದೆ ಹೀಗೆ ಯಶಸ್ವಿಯನ್ನು ಗಳಿಸಲಿ, ಮತ್ತಷ್ಟು ವೇದಿಕೆಗಳು ಅವರಿಗೆ ಲಭಿಸಲಿ, ಶ್ರೀಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ಇದೀಗ ವೇದಿಕೆ ಅವರಿಗಾಗಿ. ಗಣೇಶ ಪಂಚರತ್ನದ ಬಗ್ಗೆ ಕನ್ನಡದಲ್ಲಿದೆ. ಗಣೇಶ ಗಣೇಶ ದೇವರ ಮೇಲೆ ಶ್ರೀದೇವಿ ಶಂಕರಾಚಾರ್ಯರು ಸಂಯೋಜಿಸಿದ ಅತ್ಯಂತ ಜನಪ್ರಿಯ ಭಕ್ತಿ ಸ್ತೋತ್ರ. ಪಂಚರತ್ನಂ ಎಂದರೆ 5 ರತ್ನಗಳು. ಗಣೇಶ ಪಂಚರತ್ನಂ ಸಾಹಿತ್ಯವು ಗಣೇಶನನ್ನು ಸ್ತುತಿಸುವ 5 ಚರಣಗಳನ್ನು ಮತ್ತು ಈ ಸ್ತೋತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ವಿವರಿಸುವ ಫಲಶ್ರುತಿ ಚರಣವನ್ನು ಒಳಗೊಂಡಿದೆ. 5 ಚರಣಗಳನ್ನು 5 ರತ್ನಗಳಾಗಿ ಪರಿಗಣಿಸಲಾಗುತ್ತದೆ ಮತ್ತು ಅದರಿಂದ ಗಣೇಶ ಪಂಚರತ್ನಂ ಎಂದ ಹೆಸರು.
ಈ ಸ್ತೋತ್ರವು ಮುದುಕರತ ಮೋಡಕಂ ಸ್ತೋತ್ರಂ ಎಂದು ಜನಪ್ರಿಯವಾಗಿದೆ. ಇದೀಗ ನಿಮ್ಮ ಮುಂದೆ ಗಣೇಶ ಪಂಚರತ್ನಂ. सदा विमुक्ति साधकं कलाधरावतंसकं विलासि लोकरक्षकं मुदाकरात्मोदकं सदा विमुक्ति साधकं कलाधरावतंसकं विलासि लोकरक्षकं अनायकैकनायकं विनाशिते भदैत्यकं नता सुभासुनाशकं नमामिदं विनायकम् अनायकैकनायकं विनाशिते भदैत्यकं नता शुभासुनाशकं नमामिदं विनायकम्
ಧನ್ಯವಾದಗಳು. ಗಣೇಶ ಪಂಚರತ್ನ ಎಂಬ ಅದ್ಭುತವಾದ ನೃತ್ಯವನ್ನು ಮಾಡಿದಂತಹ ಕಲಾವಿದರಿಗೆ ಧನ್ಯವಾದವನ್ನು ಹೇಳುತ್ತಾ ಮುಂದಕ್ಕೆ ಅಲಮೇಲು ಮಂಗ ಎಂಬ ಅದ್ಭುತವಾದ ನೃತ್ಯ ಬರಲಿದೆ. ಇದು ಲಕ್ಷ್ಮೀ ದೇವಿಯ ಪ್ರಿಯತಮೆ. ಗೀತೆಯಲ್ಲಿ ಆಕೆಯ ಬಂಗಾರದ ಆಭರಣಗಳು, ಸೌಂದರ್ಯ ಮತ್ತು ನೃತ್ಯವನ್ನು ವರ್ಣಿಸಲಾಗುತ್ತದೆ. ಶ್ರೀ ಮಹಾಲಕ್ಷ್ಮಿಯೇ ಭೂಮಿಯ ಅವತಾರವಾಗಿ ಜನ್ಮ ತಾಳಿದ ರೂಪ. ಅಲಮೇಲ ಮಂಗ ಅಂದರೆ ಹೂವಿನೊಳಗಿರುವ ಉದ್ಭವಿಸಿದ ಕಮಲದ ಮಧ್ಯದಲ್ಲಿರುವ ಸುಂದರ ಯುವತಿ ಎಂಬ ಅರ್ಥ. ಆಕಾಶರಾಜ ಎನ್ನುವ ರಾಜಕುಮಾರಿಗೆ ಕಮಲದ ತೋಟದಲ್ಲಿ ಪುತ್ಥಳಿಗೆಯಾಗಿ ದೊರಕಿ ಪದ್ಮಾವತಿ ಎಂಬ ಹೆಸರು ಹೇಳುತ್ತಾರೆ. ನಂತರದ ತಿರುಮಲೆ ವಾಸಿಯ ಶ್ರೀ ವೆಂಕಟೇಶ್ವರರೊಂದಿಗೆ ಅವಳ ವಿವಾಹ ಭವ್ಯವಾಗಿ ನಡೀತದೆ. వచ్చెను అలమేలు మంగ ఈ పచ్చల కడియాల పణతి చలంగ. వచ్చెను అలమేలు మంగ, వచ్చెను అలమేలు మంగ ఈ పచ్చల కడియాల పణతి చలంగ. వచ్చెను అలమేలు మంగ ఈ పచ్చల కడియాల పణతి చలంగ. వచ్చెను అలమేలు మంగ, వచ్చెను అలమేలు మంగ ఈ పచ్చల కడియాల పణతి చలంగ. వచ్చెను అలమేలు మంగ ఈ పచ్చల కడియాల పణతి చలంగ. వచ్చెను అలమేలు మంగ, వచ్చెను అలమేలు మంగ ఈ పచ్చల కడియాల పణతి చలంగ. వచ్చెను అలమేలు మంగ ఈ పచ్చల కడియాల పణతి చలంగ. వచ్చెను అలమేలు మంగ. బంగారు చేది విటీలు భూని శృంగారవతులు వేవేలు రాగా. బంగారు చేది విటీలు భూని శృంగారవతులు వేవేలు రాగా. రంగైన వింజామరలు వీవ, రంగైన వింజామరలు వీవ. మాంగళ్య లీలా సొంపగు జవరాలు, మాంగళ్య లీలా సొంపగు జవరాలు. వచ్చెను అలమేలు మంగ ఈ పచ్చల కడియాల పణతి చలంగ. వచ్చెను అలమేలు మంగ. పలుకుల తేనియ లొలుగా చంత
చెంత చిలుకలు కల కల పలుక పలుకుల తేనియలొలుక చెంత చిలుకలు కల కల పలుక సాస సాస నిని సాస సాస మదని నిని నిని సాస సాస నిని సాస సాస మదని నిని నిని సాస సాస నిని సాస సాస మదని నిని నిని పలుకుల తేనియలొలుక చెంత చిలుకలు కల కల పలుక ప్రవల జిలుగు పావల ముద్దులలుక మేటి కలిక చూపుల మొనలు పలుకని చిలుక వచ్చెను అలమేలు మంగ ప్రవల జిలుగు పావల ముద్దులలుక మేటి కలికి చూపుల మొనలు పలుకని చిలుక వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ రంభాది సతులెల్ల చేరి ఎదుట గంభీర గతులను మీరా రంభాది సతులెల్ల చేరి ఎదుట గంభీర గతులను మీరా దుర్గుడు దుర్గుడు తత్తిం తద్దుర్గుడు దుర్గుడు తత్తిం తద్దుర్గుడు తత్తిం తద్దుర్గుడు తత్తిం తత్తిం తంగడతగ దరగడతగ తద్దిత్తంగడతగ దరగడతగ దరగడతగ తిం దరగడతగ తిం దరగడతగ రంభాది సతులెల్ల చేరి ఎదుట గంభీర గతులను మీరా తక్కిట తక్కిట తక్కిటక తక్కిట తక్కిటతే తక్కిటక తక్కిట తక్కిటత తక్కిటక తక్కిట తక్కిటతే తక్కిటక తక్కిట తక్కిటత తక్కిట తక్కిటతే తక్కిటక 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 రంభాది సతులెల్ల చేరి ఎదుట గంభీర గతులను మీరా నటనారంభములను మేలు కోరి 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 సాసని నిదాగమ మగమదని కొలువ అంబోజాక్షుడు వెంకటేశువయ్యారి అంబోజాక్షుడు వెంకటేశువయ్యారి అంబోజాక్షుడు వెంకటేశువయ్యారి వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ ఆ
ಅಲಮೇಲು ಮಂಗ ಎಂಬ ಅದ್ಭುತವಾದ ಲಕ್ಷ್ಮೀದೇವಿಯ ನವರಸವನ್ನು ಪ್ರದರ್ಶನ ಮಾಡಿದಂತಹ ಕಲಾವಿದರಿಗೆ ಧನ್ಯವಾದ ಹೇಳುತ್ತಾ ಇದೀಗ ನಿಮ್ಮ ಮುಂದೆ ತ್ರಿನೇತ್ರಂ ಎಂಬ ಅದ್ಭುತವಾದ ನೃತ್ಯ ಶಿವನ ಸ್ತುತಿ ಪೌರಾಣಿಕ ಕೂಚಿಪುಡಿ ಗುರು ಡಾಕ್ಟರ್ ವೆಂಪತಿ ಅವರ ಸಂಯೋಜನದ ವಿಶೇಷ ತುಣುಕು ಇದೀಗ ನಿಮ್ಮ ಮುಂದೆ. ಕೈಲಾಸದಲ್ಲಿ ಕಾಶ್ಮೀರ್ ಶಿವ ನೃತ್ಯ ಮಾಡುತ್ತಿದ್ದಾರೆ, ಪಾರ್ವತಿ ಜೊತೆಗೆ ನೃತ್ಯ ಮಾಡುತ್ತಿದ್ದಾಳೆ, ಲಕ್ಷ್ಮಿ ಹಾಡುತ್ತಿದ್ದಾಳೆ, ವಿಷ್ಣು ಮೃದಂಗವನ್ನು ನುಡಿಸ್ತಿದ್ದಾನೆ, ಬ್ರಹ್ಮ ತಾಳವನ್ನು ನುಡಿಸ್ತಿದ್ದಾನೆ, ಸರಸ್ವತಿ ವೀಣೆಯನ್ನು ನುಡಿಸ್ತಿದ್ದಾಳೆ, ಇಂದ್ರ ಕೊಳಲು ನುಡಿಸ್ತಿದ್ದಾನೆ, ತಮ್ರಣ ಗಣಗಳು ಹಾಗೂ ನಂದಿ ಅಪ್ಸರೆಯರು ಮುನಿಗಳು ಹಾಗೂ ಇತರ ದೇವರುಗಳು ಪರವಶರಾಗಿ ವೀಕ್ಷಿಸುತ್ತಿದ್ದಾರೆ. ಇದೀಗ ನಿಮ್ಮ ಮುಂದೆ ತ್ರಿನೇತ್ರಂ. दक्षिणं कुञ्चितपदम्
मरुकं तथा वामहस्ते तु डोलाटौ इतरे अग्निपात्रकम् वामहस्ते तु डोलाटौ इतरे अग्निपात्रकम् वामकर्णे इन्दुपत्रं च दक्षिणे नक्रकुण्डलम् वामकर्णे इन्दुपत्रं च दक्षिणे नक्रकुण्डलम् अभये फणिसंयुक्तौ सर्वाङ्गे भस्मधारिणम् अभये फणिसंयुक्तौ सर्वाङ्गे भस्मधारिणम् एवं नटेश मध्यन्तौ ज्ञान मन्त्रेण पूजये एवं नटेश मध्यन्तं ज्ञान मन्त्रेण पूजये एवं नटेश मध्यन्तं ज्ञान मन्त्रेण पूजये टिंकु तक्कु टिंकु तक्कु तक टिंकु तक्कु तक्कु तक तक टिंकु तक्कु टिंकु तक्कु तक टिंकु तक्कु तक टिंकु तक्कु तक तक जंतर तक टिंकु तक्कु तक तक जंतर तक जंतर तक दाम तक जंतर तक दाम तक थीम तक शिवुडु तांडव माडेनु 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 जगदंब सहित मुग शिवुडु तांडव माडेनु जगदंब सहित मुग शिवुडु तांडव माडे अविरल मुग जगदंब सहित मुग शिवुडु तांडव माडे अविरल मुग जगदंब सहित मुग शिवुडु तांडव माडेनु शौरि मृदंगमुरोलिंप
శౌరినుదంగమునోయింప పాకారి వేణువును పూరింప వారి జాసనుడు తాళము ధరింప తాం తదుం తదుం తదిగిణత వారి జాసనుడు తాళము ధరింప భారతి విపల్చి వాయింప వారి జాసనుడు తాళము ధరింప భారతి విపల్చి వాయింప క్షీరవారాసి తనయ పాడ క్షీరవారాసి తనయ పాడ సరలు ప్రమలయ విన్యాసము చూడ నారదాది మునివరులు తిలకింప పారవస్యమున జగతి పులకింప నారదాది మునివరులు తిలకింప పారవస్యమున జగతి పులకింప శివుడు తాండవమాడెను జగదంబ సహితముగ శివుడు తాండవమాడే అవిరళముగ జగదంబ సహితముగ శివుడు తాండవమాడే అవిరళముగ జగదంబ సహితముగ శివుడు తాండవమాడెను 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 ತ್ರಿನೇತ್ರಂ ಎಂಬ ಅದ್ಭುತವಾದ ನೃತ್ಯವನ್ನು ಮಾಡಿದಂತಹ ನೃತ್ಯಕಾರರಿಗೆ ಧನ್ಯವಾದವನ್ನು ಹೇಳುತ್ತಾ ಇದೀಗ ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸುಂದರವಾದ ನೃತ್ಯ ಬರಲಿದೆ. ಅದೇ ತರಂಗಂ. ಸಮುದ್ರದ ಮೇಲಿನ ಅಲೆಯ ಮಾತ್ರವಲ್ಲ, ಸಂಗೀತದ ಅಲೆ, ಭಕ್ತಿಯ ಅಲೆ, ನೃತ್ಯದ ಅಲೆ ಇವೆಲ್ಲವೂ ಸೇರಿ ಮಾಡುವ ಸುಂದರ ರೂಪವೇ ತರಂಗಂ. ಭಾರತದ ಶಾಸ್ತ್ರೀಯ ನೃತ್ಯ ಶೈಲಿಗಳಲ್ಲಿ ವಿಶೇಷವಾಗಿ ಕೂಚಿಪುಡಿ ನೃತ್ಯದಲ್ಲಿ ತರಂಗಂ ಒಂದು ವಿಶಿಷ್ಟ ಅಂಗ. ಇಲ್ಲಿ ನೃತ್ಯಗಾರರು ಆಲಾಪನ, ಸಾಹಿತ್ಯ, ಲಯ ಇವೆಲ್ಲದರ ಮೇಲೆ ಅಲೆಗಳಂತೆ ಏರಿಳಿಯುವ ತಾಳಭರಿತ ಹೆಜ್ಜೆಗಳನ್ನು ಇಡುತ್ತಾ ಕೊನೆಯ ಬಾರಿ ತಾಳದ ಮೇಲೆ, ತಟ್ಟೆಯ ಮೇಲೆ ನಿಂತುಕೊಂಡು ಅವಿಸ್ಮರಣೀಯ ಸಮತೋಲನದ ಕೌಶಲ್ಯವನ್ನು ತೋರಿಸುತ್ತಾರೆ. ತರಂಗಂ ಸದಾ ನೃತ್ಯ ಮಾತ್ರವಲ್ಲ, ಇದು ಲಯ, ತಾಳ ಮತ್ತು ಭಾವ ಮತ್ತು ಭಕ್ತಿಗಳ ಒಟ್ಟಿಗಿನ ಸಂಭ್ರಮ. ಇದೀಗ ನಿಮ್ಮ ಮುಂದೆ ತರಂಗಂ. యజ్ఞపత్న్యస్తమీశానం యజ్ఞపత్న్యస్తమీశానం లీలా గోపాల విగ్రహం లీలా గోపాల విగ్రహం ప్రసాదయంతియం వేదాః ప్రసాదయంతియం వేదాః తాత్పర్య
ತಾತ್ಪರ್ಯೇಣ ಆಮನಂತೀತೆ ತಾತ್ಪರ್ಯೇಣ ಆಮನಂತೀತೆ
ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಇಂದಿರ 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 ಮಂದಿರ ಭಕ್ತ ಸುಂದರ ಹೃದಯ ರವಿಂದ ದಳತ ಜಡುತ ದಿಮಿತಕ್ಕಟ ತಕತಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ಧಿಮ್ ಧಿಮ್ ದನಕರತಕ ಧಿಮ್ ದನಕರತಕ ಧಿಮ್ 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 ದನಕರತಕ ಧಿಮ್ ದನಕರತಕ ಧಿಮ್ 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 ದನಕರತಕ ಧಿಮ್ ದನಕರತಕ ಧಿಮ್ ತಕದಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ಧಿಮ್ ಧಿಮ್ ದನಕರತಕ ಧಿಮ್ ದನಕರತಕ ಧಿಮ್ 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 ದನಕರತಕ ಧಿಮ್ ದನಕರತಕ ಧಿಮ್ 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 ದನಕರತಕ ಧಿಮ್ ದನಕರತಕ ಧಿಮ್ ತಕದಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ದನಕರತಕ ಧಿಮ್ ದನಕರತಕ ಧಿಮ್ ದನಕರತಕ ಧಿಮ್ ತಕದಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ದನಕರತಕ ಧಿಮ್ ದನಕರತಕ ಧಿಮ್ ದನಕರತಕ ಧಿಮ್ ತಕದಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ತತ್ತದಿಂದ ತಾತದಿಂದ ತತ್ತದಿಂದ ಕರ್ತದಿಂದ ಕೆಟ್ಟತದಿಂದ ತಾತೈಹಿ ತತ್ತದಿಂದ ತದ್ದಿಂದ ತದ್ದಿಂದ ತಕ್ಕತ್ತೈಹಿ ತತ್ತದಿಂದ ತದ್ದಿಂದ 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 ತಕದಿಂದ ದಿಂದಿಂದ ಕರ್ತಕದಿಂದ ದಿದ್ದಿನ ಕರ್ತಕ ದಿದ್ದಿನ ಕರ್ತಕ ದಿನ ಕರ್ತಕ ದಿದ್ದಿನ ಕರ್ತಕ ದಿದ್ದಿನ ಕರ್ತಕ ದಿನ ಕರ್ತಕ ದಿದ್ದಿನ ಕರ್ತಕ ದಿತ್ತ ದಿದ್ದಿನ ಕರ್ತಕ ದಿತ್ತೈ ದಿದ್ದಿನ ಕರ್ತಕ ದಿತ್ತ ಇಂದಿರ ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಇಂದಿರ ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಇಂದಿರ ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಭೃಂಗ ಭಕ್ತಿ ಮಕರಂದ ನಂದಿತ ಗೋಪೀಕ ಬೃಂದ ಭೃಂಗ ಭಕ್ತಿ
ಗೋಪೀಕ ಬೃಂದ ಬ್ರಹ್ಮಾನಂದಿತ ಗೋಪೀಕ ಬೃಂದ ಬ್ರಹ್ಮಾನಂದಿತ ಗೋಪೀಕ ಬೃಂದ ತೋಧಿಕ್ಕಿಣ್ಣಂ ಕಿಣ್ಣ ತೋಧಿಮ್ಮೀರೇ ತಕ್ಕ ತೋಧಿಮ್ಮಿ ಧಿಮ್ಮಿ ಕೀಟ ತೋಧಿಮ್ಮೀರೇ ತಕ್ಕ ತೋಧಿಕ್ಕಿಣಂಗ ಗಿಣ ತುಂಗ ಧ್ರುಗುಡುದ ಧ್ರುಗುಡುದ ತುಂಗ ತೋಧಿಕ್ಕಿಣಂಗ ಗಿಣ ತುಂಗ ಧ್ರುಗುಡುದ ಧ್ರುಗುಡುದ ತುಂಗ ತೋಧಿಕ್ಕಿಣಂಗ ಗಿಣ ತುಂಗ ಧ್ರುಗುಡುದ ಜಿಮ್ಮಿತ ಕಿಟ ತದಿ ಗಿಣ ತೋಧಿಕ್ಕಿಣಂಗ ಗಿಣ ತುಂಗ ಧ್ರುಗುಡುದ ಧಿಮ್ಮಿತ ಕಿಟ ತದಿ ಗಿಣ ತೋಧಿಕ್ಕಿಣಂಗ ಗಿಣ ತುಂಗ ಧ್ರುಗುಡುದ ಧಿಮ್ಮಿತ ಕಿಟ ತದಿ ಗಿಣ ಬಲ ಗೋಪಾಲ ಮುದ್ದ ಕೃಷ್ಣ ಪರಮ ಕಲ್ಯಾಣ ಗುಣಕರ ಪರಮ ಕಲ್ಯಾಣ ಗುಣಕರ ತತ್ತೆ ತೈ ಹಿತ್ತ ತ ತೈಹಿ ತೆಹಿದ ತಾಂ ದತ್ತೆ ಹಿತ್ತೆ ಹಿತ್ತ ತಾಂ ದತ್ತೆ ತೈ ಹಿತ್ತ ತ ತತ್ ತತ್ ಜಂ ತತ್ ದಂಡತ್ ಜಣು ತತ್ತಿಬಿ ತತ್ ಜಣು ತತ್ ಜಡು ಇದೀಗ ಶಿವಾಷ್ಟಕಂ ಎನ್ನುವಂತಹ ಒಂದು ಭಗವಂತನ ನಾಮಸ್ಮರಣೆಯನ್ನು ಆಧರಿಸಿ ಶಂಕರಾಚಾರ್ಯರು ರಚನೆ ಮಾಡಿರುವಂಥದ್ದು. ಅದನ್ನು ಅವರ ಗುರುಗಳಾಗಿರತಕ್ಕಂಥವರೇ ಈಗ ನಮ್ಮ ಮುಂದೆ ಆಂಗಿಕ ಅಭಿನಯ ಅಂದರೆ ಮಕ್ಕಳಿಗೆ ಹೇಗೆ ಹೇಳ್ಕೊಡುವಾಗ ಅದನ್ನು ಯಾವ್ಯಾವ ಶೈಲಿಯಲ್ಲಿ ಯಾವ್ಯಾವ ರಸಸ್ವಾದಗಳನ್ನು ಏನು ನವರಸಗಳನ್ನು ಆಧರಿಸಿದಂತಹ ನೃತ್ಯಶಾಸ್ತ್ರದಲ್ಲಿ ನಾವು ಹೇಳ್ತೇವೆ ಅದನ್ನು ಒಂದೊಂದೇ ಅಭಿನಯವನ್ನು ಮಾಡಿ ತೋರಿಸ್ತಾರೆ. ಕಾರಣ ಈಗಿರುವಂತಹ ಏನು ವಿದ್ಯಾರ್ಥಿನಿಯರಿದ್ದಾರೆ ಅವರು ತಮ್ಮ ಮುಂದಿನ ನೃತ್ಯಕ್ಕೆ ತಯಾರಿಯಾಗುವ ಮೊದಲು ಇವರಿಗೊಂದು ಆಂಗಿಕ ಅಭಿನಯದ ಮೂಲಕ ಭಾವ ಭಂಗಿಗಳ ಮೂಲಕ ನಮಗಿದನ್ನು ಪರಿಚಯಿಸಿಕೊಡ್ಲಿಕ್ಕಿದ್ದಾರೆ. ಮೊದಲಿಗೆ ಆ ಶಿವಾಷ್ಟಕಂನ ಶ್ಲೋಕವನ್ನು ನಾನು ಒಂದೊಂದಾಗಿ ಹೇಳುವಾಗ ಅವರ ನೃತ್ಯ ಗುರುಗಳು ಅದನ್ನು ಈಗ ಅಭಿನಯಿಸಿ ತಮ್ಮ ಮುಂದೆ ಪ್ರದರ್ಶಿಸಿ ತೋರಿಸಲಿಕ್ಕಿದ್ದಾರೆ. ನೋಡಿ, ಶಿವನನ್ನು ನಮ್ಮ ಮಂಜುನಾಥನನ್ನು ಮಂಜು ಅಂದರೆ ಹೇಳಿದರೆ ಸುಂದರ ಅಂತ ಹೇಳಿ, ನಾಥ ಅಂದರೆ ಒಡೆಯ ಅಂತ ಹೇಳಿ, ಸರ್ವವನ್ನೂ ಸಕಲವನ್ನೂ ರಕ್ಷಿಸ್ತಾ ಇರ್ತಕ್ಕಂಥವನು, ನಮ್ಮೆಲ್ಲರನ್ನ ಕೈ ಹಿಡಿದು ಕಾಪಾಡುವಂಥವನು. ಅವನನ್ನು ಕುರಿತು ಶಂಭೋ ಗಿರೀಶ ಸುರ ಪೂಜಿತ ಕಾಮವೈರಿನ್ ಅಂದರೆ ಶಂಭೋ ಮಹೇಶ್ವರ ಸುರಪೂಜಿತ ಕಾಮವೈರಿನ್ ಅನ್ನುವಾಗ ಅವರ ಹಾವಭಾವ ಭಂಗಿಗಳನ್ನು ತಾವು ಗಮನಿಸಬೇಕು. ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೆ ಶ್ರೀಮಂಜುನಾಥಂ ನಿತರಂ ಕುರುಂ ಮಂಗಲಂ ಮೇ. ಓಂ ವಂದೇ ಶಂಭುಂ ಉಮಾಪತಿಂ ಸುರಗುರುಂ ವಂದೇ ಜಗತ್ ಕಾರಣಂ ವಂದೇ ಪನ್ನಗ ಭೂಷಣಂ ಮೃಗಧರಂ ವಂದೇ ಪಶುನಾಂ ಪತಿಂ ಅಂದರೆ ಪಶುಗಳಿಗೆ ಒಡೆಯನಾದವನೇ. ವಂದೇ ಸೂರ್ಯ ಶಶಾಂಕ ವಂದಿತ ನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತ ಜನಾಶ್ರಯಂ.
ಚ ವರದಂ ವಂದೇ ಶಿವಂ ಶಂಕರಂ ವಂದೇ ಶಿವಂ ಶಂಕರಂ. ಇದನ್ನೇ ಮುಂದುವರಿಸಿ ಹೇಳುವುದಾದರೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮೋಸ್ತುತೆ. ನಮಃ ಶಿವಾಯ ಶಾಂತಾಯ ಹರಾಯ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ನಮಾಮಿ ಶಿವಂ ವಂದೇ. ದೇವತೆಗಳೇ ಗುರುವಾಗಿರ್ತಕ್ಕಂತಹ ಶಂಭು ಉಮಾಪತಿ ಈ ಭೂಮಿಯ ಸಕಲ ಸೃಷ್ಟಿ ಲಯಕ್ಕೆ ಕಾರಣನಾದವನು. ಸರ್ಪದಿಂದ ಅಲಂಕರಿಸಲ್ಪಟ್ಟವನು. ಚಂದ್ರನನ್ನ ಶಿರದಲ್ಲಿ ಧರಿಸಿದವನು. ನಿನಗೆ ಶಿರವಾಗಿ ನಮಸ್ಕರಿಸುತ್ತೇನೆ. ಎಲ್ಲ ಜೀವಿಗಳ ಒಡೆಯನೇ, ನಿನ್ನನ್ನು ಸದಾ ಗೌರವಿಸುತ್ತೇನೆ. ಸೂರ್ಯ, ಚಂದ್ರ ಮತ್ತು ಬೆಂಕಿಯನ್ನು ಕಣ್ಣುಗಳಾಗಿ ಹೊಂದಿರುವವನೇ, ನಿನಗೆ ಸದಾ ನಮಸ್ಕರಿಸುತ್ತೇನೆ. ಹೇ ಮುಕುಂದ ಪ್ರಿಯನೇ, ನಿನಗೆ ಸದಾ ನಮಸ್ಕರಿಸುತ್ತೇನೆ. ಭಕ್ತರ ಸಹಾಯವನ್ನು ಸದಾ ಮಾಡುವ ನಿನ್ನನ್ನು ನಮಸ್ಕರಿಸುತ್ತೇನೆ. ಲೋಕ ಕಲ್ಯಾಣಕಾರಿಯಾದ ಶಿವನೇ, ಸದಾ ನಿನಗೆ ನಮಸ್ಕರಿಸುತ್ತೇನೆ. ಇಚ್ಛಾಶಕ್ತಿ, ಬುದ್ಧಿವಂತಿಕೆ, ತಾಳ್ಮೆ ಈ ಎಲ್ಲವೂ ಬೇಕಾದಲ್ಲಿ ಶಿವನ ಸ್ಮರಣೆ ಮಾಡಬೇಕು. ಅಷ್ಟಕ ಅಂದರೆ 8. ಶಿವಾಷ್ಟಕಂ ಅಂದರೆ ಶಿವನನ್ನು ಈ 8 ವಿಧಗಳಿಂದ ಅರ್ಚಿಸಿದಾಗ ನಮಗೆ ಅವನು ಒಲಿದು ಅನುಗ್ರಹಿಸುತ್ತಾನೆ. ಆಧ್ಯಾತ್ಮಿಕ ಗುರು ಆದಿಶಂಕರಾಚಾರ್ಯರು ಲೋಕ ಕಲ್ಯಾಣಕ್ಕಾಗಿ ಶಿವ ಹಾಗೂ ಶಕ್ತಿಯನ್ನು ಒಂದಾಗಿ ಗ್ರಹಿಸಿ ಆ ಮೂಲಕ ಜೀವನದಲ್ಲಿ ಗಂಡು ಹಾಗೂ ಹೆಣ್ಣಿನ ಸಕಲ ಜೀವಗಳ ರಕ್ಷಣೆಗೆ ಸ್ಪಷ್ಟತೆಯನ್ನು ಪಡೆಯುವ ಸಲುವಾಗಿ ಈ ಶಿವಾಷ್ಟಕಂನಲ್ಲಿ ಆದಿಶಂಕರಾಚಾರ್ಯರು ನಮಗೆ ಮಂತ್ರಮುಖೇನ ಅಭಯ ಸಿದ್ಧಿಸಲಿ ಎಂದು ಅನುಗ್ರಹಿಸಿದ್ದಾರೆ. ನಾಟ್ಯ ವಿಶಾರದೆ ನಮ್ಮ ಮುಂದೆ ಆಂಗಿಕ ಅಭಿನಯದ ಮೂಲಕ ಅದನ್ನು ಪ್ರದರ್ಶಿಸಿದ್ದಾರೆ. ಇದೀಗ ಕ್ಷೇತ್ರದ ಎಲ್ಲರಿಗೂ ಕೂಡ ಅವರು ನಮಸ್ಕಾರಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಕ್ಷೇತ್ರದ ಪರವಾಗಿ ಈಗ ಗೌರವ ಸಮರ್ಪಣೆ. ಡಾಕ್ಟರ್ ಸರಸ್ವತಿ ಇವರಿಗೆ ಕ್ಷೇತ್ರದ ಪರವಾಗಿ ಶಾಲು ಹಾಕಿ ಸನ್ಮಾನಿಸಬೇಕಾಗಿ ರೆಸಿಡೆನ್ಷಿಯಲ್ ಕಾಲೇಜಿನ ಪ್ರಾಂಶುಪಾಲರಾದ ಸುನಿಲ್ ಸರ್ ಜೊತೆ ಕೇಳಿಕೊಳ್ಳಿಸುತ್ತೇನೆ. ಇದೀಗ ವೇದಿಕೆಯಲ್ಲಿ ಮತ್ತೊಂದು ನೃತ್ಯ
ಶಿವಸ್ತುತಿ ಎಂಬ ಅದ್ಭುತವಾದ ನೃತ್ಯ ಬರಲಿದೆ. ಸ್ವರ, ಲಯ, ನೃತ್ಯ ಮತ್ತು ಭಕ್ತಿಯ ಎಲ್ಲವನ್ನು ಒಂದಾಗುವ ಕ್ಷಣ. ಜಟಗಳಲ್ಲಿ ಗಂಗೆಯನ್ನು ಹೊತ್ತು ಕಂಠದಲ್ಲಿ ವಿಷವನ್ನು ಧರಿಸಿ ಭಕ್ತಿಗೆ ದಾರಿ ತೋರಿಸುವ ಪರಮೇಶ್ವರನ ತಾಂಡವನ್ನು ನಮ್ಮ ಕಲಾವಿದರು ನಮ್ಮ ನೃತ್ಯದ ಹೆಜ್ಜೆಗಳಲ್ಲಿ ಮೂಡಿಸಲು ಸಜ್ಜಾರಾಗಿದ್ದಾರೆ. ಭಕ್ತಿಯ ಒಲವು, ಶಿವತತ್ವದ ದಾರ್ಶನಿಕ ಅರ್ಥ, ನಿಶ್ಶಬ್ದದೊಳಗಿನ ನಾದ ಇವೆಲ್ಲವೂ ಈಗ ವೇದಿಕೆಯಲ್ಲಿ ಶಿವಸ್ತುತಿ ರೂಪದಲ್ಲಿ ನಿಮ್ಮ ಮುಂದೆ ಹರಿದು ಬರಲಿದೆ. ಓಂ ನಮಃ ಶಿವಾಯ. ವಂದೇ ಶಂಭುಂ ಉಮಾಪತಿಂ ವಂದೇ ಶಂಭುಂ
ತುಂಗ ಡಿಮ್ ಡಿಮ್ ಗುಣ ತುಂಗ ಧಿಮಿ ಧಿಮಿತ ಝಣಿತ ನುತ ಕಿನ್ನ ಕಿನ್ನ ತುಂಗ ಡಿಮ್ ಡಿಮ್ ಗುಣ ತುಂಗ ನುತ ಕಿನ್ನ ಕಿನ್ನ ತುಂಗ ಡಿಮ್ ಡಿಮ್ ಗುಣ ತುಂಗ ತಾ ಹತ್ತ ಧಣ ತಂ ಧಣ್ಣಂ ಧಣ್ಣ ಧಣ್ಣ ತ ಹತ್ತ ಧಣ ತಂ ಧಣ್ಣಂ ಧಣ್ಣ ಧಣ್ಣ ತತ ಧಣ್ಣ ತತ ಝಣ್ಣು ತತ ನಿಮ್ಮಿತ್ತ ಕಿಡದಗ ದರಿಗಿಡ ತುಂಬ ಧಣ್ಣ ತತ ಝಣ್ಣು ತತ ನಿಮ್ಮಿತ್ತ ಕಿಡದಗ ದರಿಗಿಡ ತುಂಬ ಧಣ್ಣ ತತ ಝಣ್ಣು ತತ ನಿಮ್ಮಿತ್ತ ಕಿಡದಗ ದರಿಗಿಡ ತುಂಬ ತಕ್ಕಿತ್ತ ತಕ್ಕ ತಕ್ಕಿತ್ತ ತಕ್ಕ ತಕ್ಕಿತ್ತ ಕಿಡದಗದಂ प्रभुं प्राणनाथं विभुं विश्वनाथं जगन्नाथनाथं सदानन्दभागम् ಕಿಡದಗದಂ प्रभुं प्राणनाथं विभुं विश्वनाथं जगन्नाथनाथं सदानन्दभागम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुण्डमालं तनौ सर्पजालं महाकालकालं गणेशाधिपालम् गणेरुण्डमालं तनौ सर्पजालं महाकालकालं गणेशाधिपालम् जटाजूटगङ्गोत्तरङ्गैर्विशिष्यं शिवं शङ्करं शम्भुमीशानमीडे जटाजूटगङ्गोत्तरङ्गैर्विशिष्यं शिवं शङ्करं शम्भुमीशानमीडे मुदामाकरं मण्डनं मण्डयन्तं महामण्डलं भस्मभूषाधरन्तम् मुदामाकरं मण्डनं मण्डयन्तं महामण्डलं भस्मभूषाधरन्तम् अनादिह्यबालं महामोहमारं शिवं शङ्करं शम्भुमीशानमीडे अनादिह्यबालं महामोहमारं शिवं शङ्करं शम्भुमीशानमीडे वटधोनिवासं महाट्टहासं महापापनासं सदा सुप्रकाशम् वटधोनिवासं महाट्टहासं महापापनासं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमीडे गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजातं गृहीतार्धदेहं गिरौ संस्थितं सर्वदा सन्निगेहम् गिरीन्द्रात्मजातं गृहीतार्धदेहं गिरौ संस्थितं सर्वदा सन्निगेहम् पदब्रह्म ब्रह्मादिभिर्वन्द्यमानं शिवं शङ्करं शम्भुमीशानमीडे पदब्रह्म
श्मशाने वसन्तं मनोजं दगन्तं शिवं शङ्करं शम्भुमीशानमेते श्मशाने वसन्तं मनोजं दगन्तं शिवं शङ्करं शम्भुमीशानमेते स्वयं यत्प्रभाते नदशूलपाणि पठे स्तोत्ररत्नम् इह प्राप्य रत्नम् स्वयं यत्प्रभाते नदशूलपाणि पठे स्तोत्ररत्नम् इह प्राप्य रत्नम् स्वयं यत्प्रभाते नदशूलपाणि पठे स्तोत्ररत्नम् इह प्राप्य रत्नम् सुपुत्रं सुजातं सुमित्रं कळत्रं विचित्रै समाराध्य मोक्षं प्रयाति सुपुत्रं सुजातं सुमित्रं कळत्रं विचित्रै समाराध्य मोक्षं प्रयाति धिम्मित तक झण्णु तत झण्णत झण्णु धिम्मित धिम धिम्मित तक धन्न तत धन्नत झण्णुत हत्त धिम धम धनं किडतक दरगिडतं न हत्त धन्नतं धनं किडतक दरगिडतं पुं दत्त किडतक दरगिडतं पुं दत्त किडतक दरगिडतं द तकुं दत्त किडतक दरगिडतं तै तकुं दत्त किडतक दरगिडतं धिम तदिम तत तदिम तत धिम तत झण्णु द द द किडतक धिम तदिम तत तदन्न तत धिम तदिम तदिम द द द किडतक धिम तदिम तत गद द द किडतक तदिम तत गद द किडतक धिम तदिम तत तदिम तत किडतक धिम तदिम तदन्न तदिम धिम तदिम तदिम तदन्न तदिम किडतक धन्न तदिम तदन्न तदिम किडतक दंग किडतक दंग किडतक दंग दित्त तजम तदि गिन्न तदित्त तजम तदि गिन्न तदा तजम तदि गिन्न तुम तदि गिन्न तुम तदि गिन्न तुम दित्त तजम तक तदि गिन्न तुम दित्त तजम तक तदि गिन्न तुम तजम तक तदि गिन्न तुम तक तदि गिन्न तुम तक तदि गिन्न तुम दित्त तजम तक दिक्कु किडतक दंग तुम दित्त तजम तक दिक्कु किडतक दंग तुम तजम तक दिक्कु किडतक दंग तुम तक दिक्कु किडतक दंग तुम तक दिक्कु किडतक दंग तुम दिम तदिम तत तत तम तत तजन्न तै तत तजन्न दित्तं किडतक दंग तत तद्दिं तदिं तत तदन्न तत तम तत तजन्न तै तत तजन्न तत दित्तं किडतक दंग तै तंगिडतक दंग 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 ಬಹಳ ಅದ್ಭುತವಾಗಿ ಶಿವಸ್ತುತಿಯನ್ನು ಹಾಗೂ ಅಷ್ಟಕವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಎಲ್ಲ ಕಲಾವಿದರಿಗೂ ಕೂಡ ಧನ್ಯವಾದನ ಹೇಳುತ್ತಾ ಇದೀಗ ಹಾಗೆರನಲ್ಲಿ ಹಾಗೆಯೇ ಈ ತಂಡದ ಕಲಾವಿದರಾದಂತಹ ನೇಹ, ಶ್ರೀಷಾ, ಜಾಗೃತಿ, ಸಿಂಚನ, ಅಕ್ಷಿತ, ಯಾಮಿನಿ, ದಿವ್ಯ, ಶೈಲೇಶ್, ಪೂರ್ವಿ ಹಾಗೂ ಗುರುಗಳಾದಂತಹ ಇವೆಲ್ಲ ಕಲಾವಿದರಿಗೂ ಕೂಡ ನಮ್ಮ ರೆಸಿಡೆನ್ಷಿಯಲ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸುನಿಲ್ ಸರ್ ಇವರಿಗೆ ಪ್ರಮಾಣ ಕೊಟ್ಟು ಗೌರವಿಸಬೇಕು. ಕಲಾವಿದರ ಹೆಸರು ಮತ್ತೊಮ್ಮೆ ಬಾರಿ ಹೇಳುವುದಾದರೆ ನೇಹ, ಶ್ರೀಷಾ, ಜಾಗೃತಿ, ಸಿಂಚನ, ಅಕ್ಷಿತ, ಯಾಮಿನಿ, ದಿವ್ಯ, ಶೈಲೇಶ್, ಪೂರ್ವಿ ಹಾಗೆಯೇ ತಂಡದ ಗುರುಗಳಾದಂತಹ ಡಾಕ್ಟರ್ ಸರಸ್ವತಿ ಅವರು, ಇವರಿಗೆಲ್ಲರಿಗೂ ಕೂಡ ನಮ್ಮ ಲಕ್ಷ ದೀಪೋತ್ಸವದ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಈ ಸುಂದರ ವೇದಿಕೆಯಲ್ಲಿ ಯಕ್ಷಗಾನ ಪ್ರಾರಂಭವಾಗಲಿದೆ. ಯಕ್ಷಗಾನವೆಂದರೆ ಕೇವಲ ವೇಷಭೂಷಣವಲ್ಲ, ಅದು ರಂಗಿನ ಬಣ್ಣದ ಆಟವೂ ಕೂಡ ಅಲ್ಲ. ಅದು ಭಕ್ತಿ, ಭಾವ, ರಂಗರುಚಿ ಮತ್ತು ತತ್ವಗಳ ಒಟ್ಟುಗೂಡಿಸುವ ಜೀವಂತ ಸಂಸ್ಕೃತಿ. ಈ ವೇದಿಕೆಗೆ ಮೇಲೆ ಬರಲಿರುವ ಯಕ್ಷಗಾನ ಪ್ರಸ್ತುತಿಯೇ ಅದು ಶ್ರೀದೇವಿ ಲೀಲಾಮೃತ.
ಶ್ರೀದೇವಿಯ ದಿವ್ಯ ಲೀಲೆಯನ್ನು, ಅವಳ ಭಕ್ತರ ಮೇಲೆ ಇರುವ ಕೃಪೆ, ಕರುಣೆ ಮತ್ತು ಧರ್ಮದ ಪರಿಪಾಲನೆಗಾಗಿ ಅವಳು ತಾಳುವಂತಹ ರೂಪಾಂತರಗಳು, ಇವೆಲ್ಲವನ್ನ ರಾಗ, ತಾಳ, ವೇಷ, ನೃತ್ಯ ಮತ್ತು ಸಂಭಾಷಣೆಗಳ ಮೂಲಕ ನಮ್ಮ ಮುಂದೆ ಜೀವಂತವಾಗಿ ಮೂಡಿಸಲು ಬರುತ್ತಿರುವವರು ಯಕ್ಷಗಾನ. ಇದುವೇ ನಮ್ಮ ಶ್ರೀದೇವಿಯ ಲೀಲಾಮೃತ ಯಕ್ಷಗಾನ. ಮೂಜಿ
ಹರಿ ಓಂ 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 ಜೈ ಶ್ರೀರಾಮ್ ಹರಿ ಓಂ 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 ಜೈ ಶ್ರೀರಾಮ್ ಹರಿ ಓಂ 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 ಹಾಲ್ ಈ ಸುಂದರವಾದ ವೇದಿಕೆಯಲ್ಲಿ ಸಾಯಿಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನದ ಹೆಮ್ಮೆಯ ಕಲಾವಿದರಿಂದ ಯಕ್ಷಗಾನ ಪ್ರಸಂಗ. ಇದು ಶ್ರೀದೇವಿಯ ಲೀಲಾಮೃತ. ಬಂಧುಗಳೇ, ಶ್ರೀ ಸಾಯಿಕಲಾ ಯಕ್ಷ ಬಳಗ ಬಾಲವನ ಪುತ್ತೂರು ಇವರು ಪ್ರಸ್ತುತಪಡಿಸಿರುವಂತಹ ಯಕ್ಷಗಾನ ಶ್ರೀದೇವಿ ಲೀಲಾಮೃತದ ನಿರ್ದೇಶನರಾದಂತಹ ಶ್ರೀಮತಿ ಪ್ರೇಮಾ ಕಿಶೋರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಕ್ಷೇತ್ರದ ಪರವಾಗಿ ಸ್ವಾಗತದ ಜೊತೆಗೆ ಸನ್ಮಾನದ ಶಾಲನ್ನ
ತೆಗೆದುಕೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ. ಈ ಶಾಲನ್ನು ನಮ್ಮ ರೆಸಿಡೆನ್ಷಿಯಲ್ ಕಾಲೇಜಿನ ಪ್ರಾಂಶುಪಾಲರಾದ ಸುನಿಲ್ ಸರ್ ಜೊತೆಗೆ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ಯಕ್ಷಗಾನದಲ್ಲಿ ಭಾಗವತರಾಗಿ ಕುಮಾರಿ ಹೇಮಸ್ವಾತಿ ಕುರಿಯಾಜೆ ಹಾಗೂ ಚೆಂಡೆ ಮತ್ತು ಮದ್ದಲೆಯಲ್ಲಿ ಹರಿಪ್ರಸಾದ್ ಶೆಟ್ಟಿ ಇಜ್ಲಂಪಾಡಿ, ಬಾಲಸುಬ್ರಹ್ಮಣ್ಯ ಭಟ್ ಕುತ್ತಿಗಾರು ಮತ್ತು ಕೃಷ್ಣ ಚೈತನ್ಯ ಜರಲು. ಹಾಗೆಯೇ ಚಕ್ರತಾಳದಲ್ಲಿ ಪುರುಷೋತ್ತಮ ಆಚಾರ್ಯ ಸುಳ್ಯ ಹಾಗೂ ಮುಮ್ಮೇಳದಲ್ಲಿ ದೇವೇಂದ್ರ, ದೇವಿಕಾ ಕುರಿಯಾಜೆ, ಅಗ್ನಿ ಪೂಜಶ್ರೀ ವಡ್ಯ, ವಾಯು ಆಗಿ ಅವೀಕ್ಷಾ ಗುತ್ತಿಗಾರು, ಮಾಲಿನಿ ಆಗಿ ಪ್ರಿಯ ಉಬರಡ್ಕ, ಬ್ರಹ್ಮನಾಗಿ ಅನೀಕ್ಷ ಗುತ್ತಿಗಾರು, ಉಪಸ್ಪರ್ಶಕ್ಕಾಗಿ ಚೈತಾಲಿ ಕುಂಜಂಡೋಡು, ವಿದ್ಯುನ್ಮಾಲಿಯಾಗಿ ಪೃಥ್ವಿ ಶೆಟ್ಟಿ ಕೊಡಕಾರೆ, ಯಕ್ಷನಾಗಿ ಸಂದೇಶ್, ಮಹಿಷಾಸುರನಾಗಿ ಪ್ರೇಮ ಕಿಶೋರ್ ಪುತ್ತೂರು, ಮಾಲಿನಿ ದೂತನಾಗಿ ಭವಿಷ್ ಮಂಡಾರಿ ಪುತ್ತೂರು, ಶಂಕಾಸುರನಾಗಿ ಜ್ಯೋತಿಷ್ ಅಶೋಕ್ ಕೆದಿಲ, ದುರ್ಗಾಸುರನಾಗಿ ಭವಿಷ್ ಬಂಡೂರಿ ಪುತ್ತೂರು, ಶ್ರೀದೇವಿಯಾಗಿ ಶ್ರುತಿ ವಿಸ್ಮಿತ್ ಗೌಡ ಬಲ್ನಡ್ಕ, ಈಶ್ವರ್ ಆಗಿ ಶಿಲ್ಪ ಉದ್ಯಾವರ, ವಿಷ್ಣುವಾಗಿ ಹಸ್ತಕ ಕೈ ಸುರಳಿ, ವೇಷಭೂಷಣ ರಂಗಸುರಭಿ ಕಲ್ಲಡ್ಕ. ಇದೀಗ ನಿಮ್ಮ ಮುಂದೆ ಕಲಾಭಿಮಾನಿಗಳ ಚಪ್ಪಳೆಯದ ಮೂಲಕ ಸ್ವಾಗತ ಮಾಡಿಸಿಕೊಳ್ಳೋಣ ಸಾಯಿಕಲ ಯಕ್ಷ ಬಳಗ ಶ್ರೀ ವರಮಕಾರಂತವರ ಅಬ್ಬಲ ಪುತ್ತೂರು. ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯನು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುರಿಯಾತ್ಮಜಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಕ್ಕೆ ಪಡವಡುತ್ತವ ನಿಬಲಿ ಕಥಾಮೃತವ. Thank you.
ಅಳಿವೆ ಪರಾಕ್ರಮ ಕಂಠೀರವ. ನಾವೇ ಸರಿ. ಅನೇಕವಿದೆ. ಆದಿಮಾಯೆಯನ್ನು ಮನಸ್ಸ ವಂದಿಸಿಕೊಳ್ಳುತ್ತಾ ತ್ರಿಮೂರ್ತಿಗಳ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ತೆರೆದಿರುವಂತಹ ಎಲ್ಲ ಸುಮನಸ್ಸುಗಳಿಗೆ ವಂದಿಸಿಕೊಳ್ಳುತ್ತಾ ಸಿಂಹಾಸನವನ್ನು ಏರುತ್ತೇನಂತೆ.
ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಈ ಹಿಂದೆಷ್ಟೋ ದಾನವರನ್ನು ಶ್ರೀಹರಿಯ ಕೃಪೆಯಿಂದ
ಯೋಚಿಸಿದಳು ಕನಕವನು ಕೈಬಿಡುತ್ತಲೇ ವನಗಾಗಿ ನಡೆದಂದು ಮನದಿ ಯೋಚಿಸಿದಳು. ಜನನಿಯ ಜಯಲಿ ಮಾಲಿನಿಯು ವರದನು ಜಾಕ್ಷಯಲಿ ಕಾಮಿನಿಯು ಹೂಗಳಿಗೆ ಪರಿಮಳವನ್ನು, ಚಂದ್ರನಿಗೆ ತಂಪನ್ನು, ಸೂರ್ಯನಿಗೆ ಪ್ರಕಾಶತೆಯನ್ನು ಒದಗಿಸುವವರು ಯಾರು ಅಂತ ಕೇಳಿದ್ರೆ ಕೈಲಾಸಧಿಪತಿಯಾದಂತಹ ಪ್ರಭು ಪರಮೇಶ್ವರ ಅವರ ಕೃಪಾ ಕಟಾಕ್ಷದಿಂದ ನಮ್ಮ ಈ ಶೋಣಿತಾಪುರವು ವೈಭವದಿಂದ ಮೆರೆದಾಡುತ್ತಾ ಇದೆ. ಹೇಗೆ ಅಂತ ಕೇಳಿದ್ರೆ ಮುದ್ದಿನ ಕಿರೀಟದಲ್ಲಿ ಹೊಳೆಯುತ್ತಿರುವಂತಹ ಹರಳಿನ ರೀತಿಯಲ್ಲಿ. ಅದಕ್ಕಾಗಿ ನಾನು ಕುಲಕ್ಕೊಪ್ಪುವಂತಹ ಕುವರಿಯಾಗಬೇಕು, ಮಾತೆಗೊಪ್ಪುವಂತಹ ಮಗಳಾಗಬೇಕು ಎಂಬ ಕಾರಣಕ್ಕಾಗಿ ಕಮಲಾನಾಭನನ್ನು ಕುರಿತು ತಪಸ್ಸನ್ನಾಚರಿಸುವುದಕ್ಕೆ ಬೇಕಾಗಿ ಈ ಕಾನನವನ್ನು ಬಂದು ಸೇರಿಕೊಂಡವಳಿದ್ದೇನೆ. ಈ ಪ್ರದೇಶವನ್ನು ಬಂದು ಸೇರಿಕೊಂಡಂತಹ ಕಾಲದಲ್ಲಿ ಏಕೋ ಏನೋ ಮನಸ್ಸು ಎನ್ನುವಂಥದ್ದು ಚಾಂಚಲ್ಯತೆಯನ್ನು ಕಂಡುಕೊಳ್ಳುತ್ತಾ ಇದೆ. ಇಲ್ಲಿ ಇಂತಹ ಬದಲಾವಣೆ ಆಗಬೇಕು ಅಂತಿದ್ರೆ ಏನಾದರೂ ಒಂದು ಕಾರಣ ಇರಬೇಕಲ್ವೇ? ಅರ್ಥವಾಯಿತು ನನಗೆ. ಏನು? ನನ್ನ ಸೌಂದರ್ಯವೇ ಇದಕ್ಕೆ ಮೂಲ ಕಾರಣ. ಹೇಗಿದ್ದೇನೆ ನಾನು? ಚೆಲುವಿಗೆ ಯೌವನದಿಂದ ಚೆಲುವಿಗೆ ನಾನು ಸಲಹು
ಈ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಖಂಡಿತವಾಗಿಯೂ ಮೋಹಿಸದೆ ಇರಲಾರರು. ಅಷ್ಟು ಮಾತ್ರವೇ ಇದ್ದಾರಲ್ಲ ನಮ್ಮ ಕುಲದ ಬದ್ಧ ವೈರಿಗಳಾದಂತಹ ಆ ದೇವತೆಗಳು, ಅವರಿಗೇನಾದರೂ ನಾನಿಲ್ಲಿ ತಪಸ್ಸನ್ನಾಚರಿಸುತ್ತಿದ್ದೇನೆ ಎಂದು ತಿಳಿದರೆ ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ಭಂಗ ಉಂಟು ಮಾಡುತ್ತಾರೆ. ಈ ರೂಪದಿಂದಂತೂ ನಾನು ತಪವನ್ನಾಚರಿಸಲು ಸಾಧ್ಯವಿಲ್ಲ. ರೂಪವನ್ನು ಮರೆಮಾಚಬೇಕು. ಯಾವ ರೂಪ ತಾಳಲಿ? ಯಾವ ರೂಪ? ಅದೋ ಅಲ್ಲೊಂದು ಹರಿಣಗಳ ಹೆಂಡು ಕಾಣುತ್ತಾ ಇದೆ. ಜಿಂಕೆಯ ರೂಪ ತಾಳಲಿ? ಬೇಡ ಬೇಡ, ಬೇಟೆಗಾರರ ಭಯ. ಉರಗದ ರೂಪ ತಾಳಲಿ? ಇಲ್ಲ, ಅಂಬರದಲ್ಲಿ ಹಾರಾಡುತ್ತಿರುವಂತಹ ಗರುಡನ ಭೀತಿ. ಏನು ಮಾಡಲಿ ನಾನೀಗ? ಅಲ್ಲೊಂದು ಮಹಿಷಿಗಳ ಹೆಂಡು ಕಾಣುತ್ತಾ ಇದೆ. ಹೌದು, ಇದುವೇ ಸರಿಯಾದ ರೂಪ. ಶೀಘ್ರದಲ್ಲಿಯೇ ಮಹಿಷಿಯ ರೂಪವನ್ನು ತಾಳಿ ತಪಸ್ಸನ್ನಾಚರಿಸುತ್ತೇನೆ. ಆದರೆ ಇದ್ದಕ್ಕಿದ್ದಂತೆ ನನ್ನ ತಪಸ್ಸಿಗೆ ಭಂಗವಾಯಿತಲ್ಲ. ಏನಿರಬಹುದು? ತಡ ಯಾಕೆ? ನನ್ನ ದಿವ್ಯ ದೃಷ್ಟಿಯಿಂದಲೇ ನೋಡ್ತೇನಂತೆ. ಮಗನನ್ನು ಪಡೆಯಬೇಕು ಎಂದು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಆದರೆ ಹೇಗೆ ಮಹಿಷಿಯ ರೂಪವನ್ನು ತಾಳುತ್ತಾಳೆ. ಇದು ನನಗೆ ಮಾತ್ರವಲ್ಲ, ಇಡೀ ಮುನಿಕುಲಕ್ಕೆ
ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡೆ. ಈ ವಿಚಾರವನ್ನು ತಾಯಿಯಲ್ಲಿ ತಿಳಿಸುವುದಕ್ಕಾಗಿ ಅರಮನೆಯತ್ತ ತೆರಳುತ್ತೇನೆ. ಮಗುವನಕ್ಕೆ ಯಾರೆಂದುಕೊಂಡಿದ್ದೀರಿ? ಹಾಗೆ ಎಂದುಕೊಳ್ಳಬಹುದು. ಅನೇಕ ವಿಧನಾಲಿಸಬೇಕು. ಸಾಧನೆ ಎನ್ನುವುದು ವೇಗವೇ ಅಲ್ಲ. ಜೀವನಕ್ಕೊಂದೊಂದು ಶೋಧನೆ ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವ ಈ ವೀರವಿದ್ಯುನ್ಮಾಲಿ. ಹೇಳುವುದಕ್ಕೆ ನಾವು ಕಾಲಕೇಯರೇ, ಅಂದರೆ ಕಾಲಕೇಯ ವಂಶಸ್ಥರು, ಅಂದರೆ ಮೂಲತಃ ಶೋಣಿತಾಪುರವನ್ನು ಸೇರಿದವರು. ನನ್ನ ಚಿಕ್ಕಂದಿನ ಪ್ರಾಯದಲ್ಲಿ ನಮ್ಮ ಹಿರಿಯರು ನಾಲ್ಕಲೋಕಕ್ಕೆ ಅಭಿಯೋಗವನ್ನು ಮಾಡುವುದಕ್ಕೆ ಮುಂದಾದರು. ನಾನೂ ಹೋದೆ. ಆದರೆ ಏನು ಮಾಡೋಣ, ರಟ್ಟೆಯಲ್ಲಿ ನಿಕ್ಷೇಪಗೊಳಿಸಿದಂತಹ ಶಕ್ತಿ ಕಡಿಮೆಯಾಯಿತು. ನಮ್ಮವರನ್ನೆಲ್ಲ ದೇವತೆಗಳು ಸದೆಬಡಿಯುತ್ತಾ ಮುಂದೆ ನಿಂತರು. ಆದರೆ ನಾನೊಂದು ಉಪಾಯವನ್ನು ಮಾಡಿದೆ. ಹೇಗೆ ಅಲ್ಲಿಂದ ಓಡಿ ಬಂದೆ. ಅದಕ್ಕೆ ಅರ್ಥ ಉಂಟು. ರಣಹೇಡಿ ಅಂತಲ್ಲ, ರಾಜಕೀಯದಲ್ಲಿ ಒಂದು ಮಾತುಂಟು, ಪಲಾಯನ ಸೂತ್ರ. ಅದನ್ನ ಕೈಗೊಂಡೆ. ನೇರ ನನ್ನಂತಹ ಹಂತಕಾರಿ ಯುವಕರನ್ನ ಸೇರಿಸಿಕೊಂಡು ಈ ಪಾತಾಳಕ್ಕೆ ಬಂದೆ. ಹೆಡೆ ಬಿಚ್ಚಿದ ನಾಗನ ಹೆಡೆಗೆ ನನ್ನದಾದಂತಹ ಅಧಿಕಾರವನ್ನ ಸ್ಥಾಪಿಸಿಕೊಂಡೆ. ಮಧುವನವನ್ನೇ ರಾಜಧಾನಿಯನ್ನಾಗಿಸಿಕೊಂಡು ರಾಜ್ಯಭಾರವನ್ನು ಮಾಡುತ್ತಾ ಬರ್ತಾ ಇದ್ದೇನೆ. ಆದರೆ ಈಗೊಂದು ಶುಭ ವೇಳೆ ಆಯ್ತಲ್ಲ. ಈಗಾಗಲೇ ಓರ್ವ ಭೂಲೋಕದ ಚಾರಕ ನನ್ನ ಕಡೆಗೆ ಬಂದು ಒಂದು ಪತ್ರವನ್ನ ಕಳುಹಿಸಿದ. ಪತ್ರವನ್ನು ಓದಿದೆ ಅಂತಾದ್ರೆ ಅರ್ಥವಾಯಿತು. ಎಲ್ಲಿಂದ ಬಂದ ಪತ್ರ? ಶೋಣಿತಾಪುರದ ಜಿತಿದೇವಿ ಕಳಕುಲ ಮಾತೆಯಿಂದ ನನಗೆ ಪತ್ರ. ಹೇಗೆ ಅವಳ ಮಗಳಾದಂತಹ ಮಾಲಿನಿಗೆ ಪ್ರಬುದ್ಧ ಪ್ರಾಯವಾಗಿದೆ, ಮದುವೆ ಮಾಡಬೇಕಾದಂತಹ ಪ್ರಾಯವಾಗಿದೆ. ಹಾಗಾದರೆ ನನ್ನನ್ನು ವರನಾಗಿ ಅವಳು ಯೋಚನೆ ಮಾಡಿದ್ದಾರೆ ಎನ್ನುವ ಹಾಗೆ. ಹಾಗಾದರೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಶೋಣಿತಾಪುರಕ್ಕೆ
ಮಾಡುವುದು ಸರಿಯಲ್ಲ. ನೇರ ಶೋಣಿತಾಪುರಕ್ಕೆ ತೆರಳುತ್ತೇನೆ. ಅತ್ತೆಯನ್ನು ನೋಡಿದಾಗ ಬಹಳ ಬೇಸರವಾಗಿ ಅಂತಃಪುರದಲ್ಲಿ ಕುಳಿತಿದ್ರು. ಹೋಗಿ ಕೇಳಿದೆ, ಏನಾಯ್ತು ಎನ್ನುವ ಹಾಗೆ. ನಮಗೆ ದೊರಕಬೇಕಾದಂತಹ ಸ್ವರ್ಗ ಆ ಆದಿತ್ಯರು ಮೆರೆತಾ ಇದ್ದಾರೆ, ಹೋಗಿ ತೆಗೆದುಕೊಂಡು ಬಾ, ನೀನದನ್ನು ಸ್ವಾಧೀನಪಡಿಸಿಕೊ ಎನ್ನುವುದಾಗಿ ಹೇಳಿದರು. ಬಂದಿದ್ದೇನೆ, ಅವರನ್ನೆಲ್ಲ ದೇಶ ಗೆಳಿಸಿದ್ದೇನೆ. ಸುರಪೀಠ ಬರಿದಾಗಿದೆ.
ಸುರಪ್ಪನಿಗೆ ಕೊಟ್ಟ ಮಾತಿನಂತೆ ಸುರಪೀಠವನ್ನು ಸುಮನಸರಿಗೆ ಮರಳಿ ಒಪ್ಪಿಸಿದ್ದೇನೆ. ಇನ್ನು ನಾನು ತಡ ಮಾಡುವುದು ಸರಿಯಲ್ಲ. ನನ್ನದಾದಂತಹ ಯಕ್ಷಲೋಕವನ್ನು ಸೇರಿಕೊಳ್ಳುತ್ತೇನೆ.
ಒಬ್ಬೊಬ್ಬರಾಗಿ ಬಂದ್ರು. ಯಾರೆಲ್ಲ ಬಂದರು? ಮೊದಲಿಗೆ ಬಂದದ್ದು ಅಗ್ನಿ. ಅಗ್ನಿ? ಅಗ್ನಿ. ಹಾ. ಅವ ಬಂದದ್ದೇ ಬಂದದ್ದು. ಇವರಿಲ್ಲಿಂದೊಂದು ಸುಯ್ಯ ಬಿಟ್ಟದ್ದು ಬಾಣ. ನೀರ್ಬಾಣ. ಏನಾಯ್ತು? ನೀರ್ಬಾಣ ಬಿಟ್ಟದ್ದು. ಅಗ್ನಿ ಅಲ್ಲಿಗೆ ಪುಚುಕ್ಕ. ಓ. ಮತ್ತೆ ಬಂದದ್ದು. ಮತ್ತೆ ಯಾರು ಬಂದ್ರು? ಯಾರು? ವರುಣ. ವರುಣ ಬಂದ ಮಳೆ ಸುರಿಸುವುದಕ್ಕೆ ಪ್ರಾರಂಭಿಸಿದ. ಆ ಹೊತ್ತಿಗೆ ಇವರದು ಯುದ್ಧದ ಶೈಲಿಯೇ ಬೇರೆ. ಏನ್ ಮಾಡಿದ್ರು? ಛತ್ರಿ ಹಿಡಿದುಕೊಂಡು ಯುದ್ಧ. ಮಳೆ ಬರ್ತಿತ್ತಲ್ಲ ಹಾಗೆ. ಮತ್ತೆ ಬಂದದ್ದು ಯಾರು ಗೊತ್ತಾ? ಯಾರು? ವಾಯು. ಗೊತ್ತಿಲ್ವ ನಿಮ್ಗೆ? ಗೊತ್ತಾಯ್ತು. ದಿಕ್ಪಾಲಕರಲ್ಲಿ ಒಬ್ರು ಅಲ್ವಾ? ವಾಯು. ಅವ ಮುಂದಿಂದ ಬಂದದ್ದು, ಹಿಂದಿಂದ ಹೋದದ್ದೆ ಅಮ್ಮ. ಎಂತದ್ದು? ವಾಯು. ಯುದ್ಧಕ್ಕಾಗಿ ಬಂದ ಅಲ್ವಾ? ಮುಂದೆ ಬಂದದ್ದು ಎಮ್ಮೆಯನ್ನು ಏರಿಕೊಂಡು ಕೈಯಲ್ಲಿ ಪಾಯಸವನ್ನು ಹಿಡಿದುಕೊಂಡು ಒಬ್ಬ ಕಪ್ಪು ಮುಸುಡಿನವ ಬಂದಿದ್ದಾನೆ. ಯಾರು ಬಂದದ್ದು? ಅದನ್ನು ಹೇಳಿದ್ದೆ ನಾನು ಕಷ್ಟದಲ್ಲಿ. ತಪ್ಪಾಗಿದೆ ಅದು, ಮುಂದೆ ಸರಿ ಹೇಳು. ಬಂದವ ಯಮಧರ್ಮರಾಯ. ಅವನ ವಾಹನ ಈಗ ಬಹಳ ಬೇಡಿಕೆಯಲ್ಲಿ ಉಂಟಮ್ಮ. ಯಾಕೆಂತ ಹೀಗೆ ಹೇಳುದಿಲ್ಲ, ಅಲ್ಲಿ ಹೇಳ್ತೇನೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಬಂದವ ಯಾರು ಗೊತ್ತಾಯ್ತಾ? ಸ್ವರ್ಗಲೋಕದ ಅಧೀಶನಾದಂತಹ ಸುರಪಾಲ. ಅವ ಬಂದದ್ದು ಹೇಗೆ ಗೊತ್ತಾ? ವಜ್ರಾಯುಧವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಜಳುಪಿಸುತ್ತ ಬಂದ. ಎಲ್ಲದು ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದ. ಮತ್ತೆ ನಾನು ಹೇಗೆ ಹೇಳಿದ್ದು? ನೀನು ತಿರುಗಿಸಿ ಮರುಗಿಸಿ ಹೇಳಿದಲ್ಲ. ಹೌದು, ಅದನ್ನು ನೀವು ಸರಿ ಮಾಡಬೇಕು. ಅವ ಬಂದಮ್ಮ, ಅವ ಯುದ್ಧ ಮಾಡಿದ, ಅವನು ಓಡಿದ್ರ. ನಮಗೆ ಬಹಳ ಸಂತೋಷ. ಹಾಗಾದ್ರೆ ಸ್ವರ್ಗ ನಮ್ಮ ಪಾಲಿಗೆ ಆಯ್ತಲ್ಲ. ಮುಂದೇನಾಯ್ತು? ನಾನು ಕೂಗುವುದಕ್ಕೆ ಕಾರಣ ಉಂಟು. ಸ್ವರ್ಗ ನಮ್ಗೆ ಸಿಕ್ಕಿತಲ್ಲ, ಅದಕ್ಕೆ ಕೂಗುದ? ಸಿಕ್ಕಿತಲ್ಲ. ನಗುಮುಖದಿಂದ ಹೇಳ್ಬೇಕಲ್ವಾ? ಆಯ್ತಮ್ಮ, ಇನ್ನು ನಗಾಡಿಕೊಂಡೇ ಹೇಳ್ತೇನೆ. ಅಮ್ಮ ಸ್ವರ್ಗಲೋಕ ಸಿಕ್ಕಿತು. ನಿಮ್ಮ ಗಂಡ ನೇರವಾಗಿ ಸಿಂಹಾಸನದಲ್ಲಿ ಕುಳಿತರು ಅಂತ ಹೇಳ್ಬೇಕು. ಕುಳಿತು ಅವ್ರದ್ದು ಬೇರೆ ಮಾತೇ ಇಲ್ಲ. ಹೀಗೆ ಮಾಡಿದ್ರು. ಅದು ಕರ್ದದ್ದು ಇವರನ್ನು ಸನ್ನೆ ಮಾಡಿ. ಅದು ಹೀಗೆ ಕರತಾಡನದಲ್ಲಿ. ಯಾರು ಬಂದದ್ದು? ದಂಬೆ. ರಂಬೆ ಅಲ್ವಾ? ದಂಬೆ ಅಂತ ಹೇಳಿದ್ರಲ್ಲಿ ಯಾರು ಹೇಳಿ? ಊದುಬತ್ತಿ. ಅದ್ಯಾರು? ಅವರು ಅಲ್ಲಿರೋರು. ಸರಿ ಹೇಳು. ಊರ್ವಶಿಯ. ಮೇಣದ ಬತ್ತಿ. ಮೇನಕೆ. ಮಂಜಲ್ ದೋಸೆ. ಮಂಜುಘೋಷವ. ನಿಮಗೆ ಹೇಳಿ ಕೊಡ್ಲಿಕ್ಕೆ ಇನ್ನೊಂದು ಜನ ಬೇಕು. ಮತ್ತೆ ಕೊನೆಗೆ ಬಂದದ್ದು ಆಂಬುಲೆನ್ಸ್. ಆಲಂಬುಷ. ಅವರು ಬಂದ್ರು. ಮತ್ತೊಮ್ಮೆ ನಿಮ್ಮ ಗಂಡ ಹೀಗೆ ಮಾಡಿದ್ರು. ಮತ್ತೊಮ್ಮೆ ಸನ್ನೆ ಮಾಡಿ. ಆಗ ಅಲ್ಲಿ ಇಬ್ರು ಇದ್ರು. ಯಾರು? ಒಬ್ಬ ತುಂಬುರ, ಕುದುರೆ ಮುಖದವ. ತುಂಬುರ. ಇನ್ನೊಬ್ಬ ಚಿತ್ರಸೇನ. ಒಬ್ಬ ಪದ್ಯ ಹೇಳಲಿಕ್ಕೆ, ಒಬ್ಬ ಬಡಿಲಿಕ್ಕೆ, ಇವರು ಕುಣಿಲಿಕ್ಕೆ. ನಾನು ಸ್ವಲ್ಪ ಕಲ್ತುಕೊಂಡು ಬಂದಿದ್ದೇನೆ. ಈಗ ಬರ್ತಾರ ಅಂತ ಗೊತ್ತಿಲ್ಲ, ಹೇಳ್ತೇನೆ. ತೋರಿಸು. ಮೊದಲಿಗೆ ಎಲ್ಲರಲ್ಲಿ ಸಾಲಾಗಿ ನಿಂತರು. ಅಷ್ಟೊತ್ತಾಗಿ ಹೋಗಿ ಇವನ ಪದ್ಯ. ಹೇಗೆ? ನತ್ತೊಂದು ತಿಂದು ಇದು ಕೂಡ ಒಳ್ಳೇದಾಗಿ ಕಲ್ತುಕೊಂಡು ಬಂದಿದ್ಯಲ್ಲ, ಹಾಗೆ ಒಳ್ಳೇದಾಗಿ. ಇನ್ನೊಂದಿತ್ತು ಬೇಡ? ಬೇಡ ಸಾಕು. ಆಯ್ತು, ಸಾಕು. ಅಷ್ಟು ಹೊತ್ತಾಗುವಾಗ ನಾವೆಲ್ಲರೂ ಅದನ್ನು ಪ್ರೇಕ್ಷಕರು ಅದನ್ನೆಲ್ಲ ತಗೊಳ್ಳುವಂತಹ ಸಂದರ್ಭದಲ್ಲಿ ಒಬ್ಬ ಹಾಲಾಡಿ ಮೇಳದಿಂದ ಒಬ್ಬ ಬಂದ. ಎಲ್ಲಿಂದ? ಹಾಲಾಡಿ ಮೇಳದಿಂದ ಹಾರಾಡಿಕೊಂಡ. ಮೇಲೆಯಿಂದ ಬಂದು ನಿಮ್ಮ ಗಂಡನ ಎದುರು ನಿಂತು ಹೀಗೆ ನೋಡಿದ. ಅಷ್ಟೇ. ನಿಮ್ಮ ಗಂಡ ಕೂಡ ನೋಡಿದ್ರು. ಅಲ್ಲಿಗೆ ಮೊದಲಿಗೆ ನಿಮ್ಮ ಗಂಡನಿಗೆ ಒಂದು ಪದ್ಯ ಇತ್ತು. ಆರೆಲೋ ನೀ ಬಂದ ಪರೋಟ ಹಾಗೆ. ಮತ್ತೆ ಅವ ಹೇಳಿದ ನಾನು ಯಕ್ಷ ಬಂದದ್ದು ಅಂತ. ಮತ್ತೆ ಅವರದೊಂದು ಪದ್ಯ ಇತ್ತು. ಏನು ಗೊತ್ತಾ? ಯಕ್ಷನ ರಿಕ್ಷವ ಲಕ್ಷಕ್ಕೆ ತರುವೇನೆ. ನಿಮ್ಮದು ಮಾತಿಲ್ವಾ? ಆಯ್ತು. ಹಾಗೆಲ್ಲ ಆಗುವಾಗ ನಿಮ್ಮ ಗಂಡನಿಗೆ ಅವು ಒಂದೇ ಬೆಟ್ಟಿಟ್ಟದ್ದು. ನಮ್ಮವರು ಸುಮ್ಮನೆ ಕೂತ್ರ? ನಿಮ್ಮವರು ಸುಮ್ಮನೆ ಕೂರ್ಲಿಲ್ಲ. ಮತ್ತೆ ಅಲ್ಲಿಗೆ ನಿಂತರು.
ನಿಂತದ್ದು ಮಾತ್ರ ಅಲ್ಲ, ನಾನು ಅಂದುಕೊಂಡೆ ನಿಮ್ಮ ಗಂಡ ನಿಂತುಕೊಂಡು ಯುದ್ಧ ಮಾಡ್ತಾರೆ. ಹೌದವ್ರು ನಿಮ್ಮ ಗಂಡನ ಕಟ್ಟಿ ನಿಮ್ಗೆ ಗೊತ್ತಿಲ್ವಾ? ಅದಾದ ಮೇಲೆ ಅಲ್ಲಿಗೆ ಕೂತು ಯುದ್ಧ ಮಾಡುವರು ಅಂತ ಅನ್ಕೊಂಡೆ. ಏನಾಯ್ತು? ನಿಮ್ಮ ಗಂಡನ ಕಟ್ಟು ನಿಮ್ಗೆ ಗೊತ್ತಿಲ್ವಾ? ಅಲ್ಲಿಗೆ ಮಲಗಿಕೊಂಡು ಕೂಡ ಯುದ್ಧ ಮಾಡ್ತಾರೆ, ನಾನು ನೋಡಿದ್ದೇನೆ. ಆದ್ರೆ ನಿಮ್ಮ ಗಂಡನ ಬಿಟ್ಟು ನಿಮ್ಗೆ ಮಾತ್ರ ಅಲ್ವಾ ಗೊತ್ತಿರುವುದು? ಹತ್ತಿರ ಹೋಗಿ ನೋಡ್ತೇನೆ, ಇಷ್ಟು ಉದ್ದ ನಿಮ್ಮ ಗಂಡನದು, ಇಷ್ಟು ಉದ್ದ, ನಾಳೆಗೆ ಹೊರಗೆ ಹಾಕಿಸುತ್ತೆ. ಹೇಳಿ ಹೋದಿರಲ್ಲ ಸ್ವಾಮಿ, ಆ ಮಾತು ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ನಿಮ್ಮನ್ನು ಬಿಟ್ಟು ನಾನು ಬದುಕಿರುತ್ತೇನೆ? ಇಲ್ಲ ಸ್ವಾಮಿ, ಖಂಡಿತವಾಗಿಯೂ ಇಲ್ಲ. ನಾನು ಕೂಡ ಸಾಯುತ್ತೇನೆ. ನಾನು ಕೂಡ ಸಾಯುತ್ತೇನೆ ಸ್ವಾಮಿ. ಇಲ್ಲ, ನಾನು ಈ ರೀತಿಯಾಗಿ ಕಣ್ಣೀರು ಸುರಿಸಿದರೆ ಏನು ಪ್ರಯೋಜನವಿಲ್ಲ. ನನ್ನ ಈ ಸ್ಥಿತಿಗೆ ಕಾರಣ ಯಾರು? ನನಗಿಂತಹ ವೈಧವ್ಯ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಎಲ್ಲ ದೇವತೆಗಳೇ, ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಿನಲ್ಲಿ ರಕ್ತ ಬರಿಸದೆ ಹೋದರೆ ಸ್ಥಿತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ. ಈ ವಿಚಾರವನ್ನು ನಾನು ಯಾರಲ್ಲಿ ಹೇಳಲಿ? ಯಾರಿದ್ದಾರೆ ನನಗೆ? ಯಾರು ಎನ್ನುವ ಹಾಗೆ ನನ್ನಲ್ಲಿ ಏಕೆ ನಾನು ಯೋಚನೆ ಮಾಡಬೇಕು? ನನ್ನ ಮಗನಿದ್ದಾನೆ, ನನ್ನ ಉದರದಲ್ಲಿ ಜನಿಸಿದ ನನ್ನ ಮಹಿಷನಿದ್ದಾನೆ. ಅವನನ್ನೇ ಕರೆದು ಸಮಸ್ತ ವಿಚಾರವನ್ನು ನಾನು ಅವನಲ್ಲಿ ಅರಿಯುತ್ತೇನೆ. ನನ್ನ ಮಗನನ್ನು ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ
ಪಾದಾರವಿಂದಗಳಿಗೆ ಮಹಿಷನ ಪ್ರಣಾಮ ಮಾಡುತ್ತಾರೆ. ಅಮ್ಮ, ಶೋಣಿತಾಪುರದ ರಾಜಾಂಗಣದಲ್ಲಿ ನನ್ನ ಸ್ನೇಹಿತರೊಂದಿಗೆ ಆ ಬಟ್ಟೆಯನ್ನೇ ಚೆಂಡಾಗಿಸಿ ಆಟವಾಡುತ್ತಾ ಇದ್ದೆ ಅಮ್ಮ. ಅಮ್ಮ, ಮಗನೇ ಮಹಿಷ, ಬಾ 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 ಎನ್ನುವ ಹಾಗೆ
ಮನದಿ ಹರುಷವನಾತು ನುಡಿದಳು
ಜನರು ಬಂದಾಡಿದಂತಹ ಮಾತುಗಳಾದರೂ ಏನು? ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ಮಾಲಿನಿ ಸುತರಾದಂತಹ ಮಹಿಷನ ದಾಳಿಯೇ ತಡಮಾಡುವುದಲ್ಲ. ಸುಮನಸರೇ, ಹಿಡಿದುಕೊಳ್ಳಿ ನಿಮ್ಮ ಆಯುಧವನ್ನು, ಹೊರಡೋಣ ಅತ್ತಗಡಕ್ಕೆ. Thank you.
ನೂತನ ಸ್ವರ್ಗಾಧೀಶನಿಗೆ ಮಾರನೇ ಸುಕುಮಾರನಿಗೆ ಜೈ ಜೈ ಜಗ್ಗು ಜೈ. ಮಿತ್ರರೇ, ನಿಮ್ಮ ಜಯಘೋಷವನ್ನು ಕೇಳಿ ಬಹಳ ಸಂತೋಷವಾಗಿದೆ. ಬಹಳ ದಿನದ ಆಸೆ, ಈ ಸ್ವರ್ಗವನ್ನು ನಾವು ಆಳಬೇಕೆನ್ನುವ ಆತ್ಮಕ್ಕೆ ಶಾಂತಿ ಸಿಕ್ಕಿತು. ನಿಮ್ಮ ಸಹಕಾರ ಅನುದಿನವೂ ಹೀಗೆ ಬೇಕಂತ ಕೇಳಿಕೊಳ್ತಾ ಮಹಿಷಾಕ್ಯ ಯುದ್ಧ ಮಾಡಿ ಬಳಲಿದ್ದೇವೆ, ವಿಶ್ರಾಂತಿ ಅವಶ್ಯಕತೆ. ಹಾಗಾಗಿ ಇದು ಸ್ವರ್ಗ, ನಿಮಗೆ ಏನು ಬೇಕು ಇಲ್ಲಿ ಸಿಗ್ತದೆ. ಅದರೊಂದು ಎಚ್ಚರಿಕೆಯ ಮಾತಿದೆ, ಇಲ್ಲಿ ಮಹಿಷಾಕ್ಯನದೇ ಎಲ್ಲ ಅಧಿಕಾರ ಆಗ್ಬೇಕು. ಬೇರೆ ಯಾರು ಅಧಿಕಾರ ಇಲ್ಲಿ ನಡೆಸಲಿಕ್ಕಿಲ್ಲ. ಎಲ್ಲ ಸೂರ್ಯ ಚಂದ್ರರು ಕೂಡ ನಮ್ಮ ಮಾತೆ ಕೇಳಬೇಕು. ಎಲ್ಲವೂ ನಮಗೆ ಮಹಿಷಾಕ್ಯನಿಗೆ ಜಯವಾಗಲಿ, ಶುಭವಾಗಲಿ ಅಂತ ಹೇಳಿದ್ದೀರಿ. ಬಹಳ ದಣಿದಿದ್ದೀರಿ. ಹಾಗಾಗಿ ಬೇಕಾದ ಪಾನೀಯಗಳು ಇಲ್ಲಿದೆ. ಎಲ್ಲವನ್ನು ಕುಡಿದುಕೊಂಡು ಮನೋರಂಜನೆ ಮಾಡುವುದಕ್ಕಾಗಿ ವಿಧ ವಿಧವಾದಂತ ವಿನ್ಯಾಸಗಳಿರುವಂತ ನೂತನವಾದಂತ ವಿಚಿತ್ರವಾದಂತ ದರ್ಶನಗಳಿವೆ. ಎಂತ ಶಬ್ದ ಭಂಡಾರ. ಹಾಗಾಗಿ ಮಹಿಷಾಕ್ಯನ ಅಂತೆಯೇ ಇರಬೇಕು. ಎಲ್ಲರೂ ವಿಶ್ರಾಂತಿಯನ್ನು ಪಡೆಯೋಣ, ಸ್ವರ್ಗದ ಸುಖವನ್ನು ಅನುಭವಿಸೋಣ. ಆಗಲಿಯ ನೋಡಿದಿರಿ ಏನಾಗಿ ಹೋಯಿತು ಎಂಬುದಾಗಿ. ನಮ್ಮ ಬಳಿ ಇದ್ದಂತಹ ಸ್ವರ್ಗದ ಅಧಿಕಾರ ಈಗ ಮಹಿಷನ ಪಾಲಾಗಿ ಹೋಯ್ತಲ್ಲ. ಇದಕ್ಕೆಲ್ಲ ಕಾರಣ ಬ್ರಹ್ಮದೇವರು ಆತನಿಗೆ ಕೊಟ್ಟಂತಹ ವರಬಲ. ಇದಕ್ಕೆ ಪರಿಹಾರವು ಆತನೇ ಸೂಚಿಸಬೇಕು. ನೇರವಾಗಿ ಅವರತ್ತ ಸಾಗೋಣ.
ಭಾವ. ಎಲ್ಲಿ ನೋಡಿದರಲ್ಲಿ ಆ ಮಹಿಷನದ್ದೇ ಭೀತಿ. ಆತನನ್ನು ಹೇಗೆ ವಧಿಸಲಿ ಎಂದು ಆಲೋಚಿಸುತ್ತಾ ಈ ದಾರಿಯಲ್ಲಿ ಬಂದೆ. ಅದು ಸರಿ ಭಾವ, ನೀವೇನಿಲ್ಲಿ? ನಾನು ಅದೇ ಯೋಚನೆಯನ್ನು ಮಾಡುತ್ತಾ ಇತ್ತ ಕಡೆ ಬಂದು ಸೇರಿರುವುದು ತುಹಿನಾಗಿರಿಗೆ. ಕಾಣುತ್ತಿದೆಯಲ್ಲ ಚಂದ್ರಕಾಂತ ಶಿಲೆ, ಅದನ್ನೇರಿ ಕುಳಿತು ಯೋಚಿಸೋಣ. ಹಾಗೆಯೇ ಆಗಲಿ. ಹರಿಹರರೇ, ಸುರಪಾಲರೆಲ್ಲರೂ ಬಂದು ನನ್ನ ಬಳಿ ದೂರು ಇದ್ದರು. ಆ ದುಷ್ಟ ದಾನವರು ನಾಲ್ಕಲೋಕವನ್ನು ಏರಿದ್ದಾರಂತೆ. ಆದರೆ ಬರವನಿತ್ತವ ನಾನು, ನನಗೆ ಇದನ್ನು ಪರಿಹರಿಸಲು ಸಾಧ್ಯವಿಲ್ಲ. ಹಾಗಾಗಿ ಉತ್ತರಕ್ಕಾಗಿ ನಿಮ್ಮ ಬಳಿ ಬಂದಿದ್ದೇನೆ.
ವಿಧಾನ
ಹೌದು ಮಕ್ಕಳೇ ಹೆದರಬೇಡಿ, ಅವನನ್ನು ತೊರೆದು ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುತ್ತೇನೆ. ಅವನೊಂದಿಗೆ ಶಂಕದುರ್ಗಾಚಾರ್ಯರು ಇದ್ದಾರೆ. ಧೂಳನಿಗೆ ಪ್ರಚೋದನೆಯಾಗಿ ಶಂಖದುರ್ಗಾಚಾರ್ಯರು ಅವನ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ಮಕ್ಕಳೇ ಹೆದರಬೇಡಿ, ಆ ದುರುಳರನ್ನು ತೊರೆದು ಲೋಕಕ್ಕೆ ಮಂಗಳವನ್ನುಂಟು ಮಾಡುತ್ತೇನೆ. ನಿಶ್ಚಿಂತೆಯಿಂದಿರಿ, ನಿಶ್ಚಿಂತೆಯಿಂದಿರಿ, ನಿಶ್ಚಿಂತೆಯಿಂದಿರಿ. ಘನ
ಶಂಖನಾಥವನ್ನು ಮಾಡುತ್ತಾ ಆ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ.
ಬ್ರಹ್ಮಹತ್ಯ ಪಂಚಮಹಾಪಾತಗಳನ್ನು ಮಾಡಿದೆಯಾ? ನಾನು ಹೇಳುತ್ತಾ ಇದ್ದೇನೆ, ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತವಾಗಿ ನನ್ನ ಕಾಲಿಗೆ ಬಿದ್ದು ತಪ್ಪಾಯ್ತೆಂದು. ಮಾಡುದಿಲ್ಲ ಅಂತ ಹೇಳಿದ್ರೆ ಇಲ್ಲದಿದ್ದರೆ
ಹೊರತಾಗಿ ಬೇರೆ ದಾರಿ ಕಾಣದೆ ಭಕ್ತಿಯ ಮೂಲಕ ನನ್ನನ್ನು ಪ್ರತ್ಯೇಕೀಕರಿಸಿದ್ದೇಯ. ನಿಜ ತಾಯಿ. ಹೆದರಬೇಡ. ದುಡನಾದ ಮಹಿಷನನ್ನು ವಧಿಸಿ 9 ದಿನಗಳ ಕಾಲ ನಾನಾ ರೂಪಗಳಲ್ಲಿ ಹೋರಾಟ ಮಾಡಿ ಉಳ್ಳದವನವರನ್ನೆಲ್ಲ ವಧಿಸಿದ್ದೇನೆ. 10ನೆಯ ದಿನದಂದು ಮಹಿಷನನ್ನು ವಧಿಸಿ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡಿದವಳಿದ್ದೇನೆ. ಮಗನೇ, ಯಾರು ಈ 9 ದಿನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿ ಮೆಚ್ಚಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾರೋ ಅವರೆಲ್ಲರ ಇಷ್ಟಾರ್ಥಗಳನ್ನು ನಾನು ನೆರವೇರಿಸಿಕೊಡುತ್ತೇನೆ. ಸಿಂಹಾಸನವು ಬರಿದಾಗಿದೆ, ನಾಕವನ್ನು ಏರಿಕೊಳ್ಳಬಹುದಲ್ಲವೇ? ಅಮ್ಮ, ಮುಂದೆ ಕಷ್ಟ ಬಂತು ಎಂದಾದರೆ ನಿನ್ನನ್ನು ಕಾಣುವ ಬಗೆ ಹೇಗಮ್ಮ? ಮುಂದೆ ಕಷ್ಟವೇ ಮಗನೇ. ಮುಂದೆ ಕಷ್ಟ ಬಂದರೆ ನನ್ನನ್ನು ಭಕ್ತಿಯಿಂದ ಕದಂಬ ವನದಲ್ಲಿ ಪ್ರಾರ್ಥಿಸಿದರೆ, ತುಹಿನಾದ್ರಿಗೆ ಬಂದು ನನ್ನನ್ನು ಪ್ರಾರ್ಥಿಸಿಕೊಂಡರೆ ನಿನ್ನ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ. ಭಯವನ್ನು ಬಿಟ್ಟು ಬಿಡು ಮಗನೇ. ಹಾಗೇ ಆಗಲಿ ತಾಯಿ. ಮಕ್ಕಳೇ, ನಿಮ್ಮೆಲ್ಲರ ಇಷ್ಟಾರ್ಥದವನ್ನೆಲ್ಲ ನೆರವೇರಿಸಿಕೊಟ್ಟಾಗಿದೆ. ಇನ್ನು ಮುಂದಕ್ಕೆ ನಾನು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಮಹಿಷವಧೆ ಎನ್ನುವಂತಹ ಪುಣ್ಯಕಥಾ ಭಾಗವನ್ನು ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಆಡುವುದಕ್ಕೆ ಯಾರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ, ನಾವು ನಂಬಿಕೊಂಡು ಬಂದಂತಹ ದೈವದೇವರುಗಳು ಹಾಗೂ ಸ್ಥಳದೇವರಾದಂತಹ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ನಮಗೆಲ್ಲರಿಗೂ ಮಂಗಳವನ್ನು ಮಾಡಲಿ ಎಂದು ಹೇಳುತ್ತಾ ಈ ಪುಣ್ಯಕಥಾ ಭಾಗಕ್ಕೆ ಮಂಗಳವನ್ನು ಮಾಡುವುದಕ್ಕೆ ಭಾಗವತರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ.